साक्षात् परब्रह्म तस्मै श्री गुरुवे नमः तस्मै श्री गुरुवे नमः तस्मै श्री गुरुवे नमः सदानंद सद्गुरु भावराज योगी ರಾಮನೆಂದ ಅವತರಿಸಿದಿರಿ ಭಕ್ತರುದ್ಧಾರಕ್ಕಾಗಿ ತ್ರೈಲೋಕ್ಯದ ಒಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ ಜಯ ಜಯ ರಘುವೀರ ಸಮರ್ಥ ಕುಂಡಲಿ ಪಾರ್ವತಿ ಪತೇಶ್ವರ ಮಹಾದೇವ राजा सद्गुरुनाथ महाराज की जय श्री गुरुदेव ಪ್ರಥಮವಾಗಿ ನನ್ನ ಉದ್ಧಾರಕರ್ತ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಶ್ರೀಚರಣದಲ್ಲಿ ನನ್ನ ದೀರ್ಘದಂಡ ಪ್ರಣಾಮ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಕಾರಣೀಭೂತರು ವೀರ ಸನ್ಯಾಸಿ ಜಗತ್ತಿಗೆ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಿದಂತ ಅಸ್ತ್ರವನ್ನು ಇಟ್ಟುಕೊಂಡವ್ರು ಯಾರು ಇದ್ರ ಅವರೇ ಸದ್ಗುರು ಸಮರ್ಥ ರಾಮದಾಸ್ ಮಹಾರಾಜರು ಸಹಿತ ನನ್ನ ದೀರ್ಘದ ಪ್ರಾಣ ಸಲ್ಲಿಸಿ ಪರಮ ಗುರುಗಳಾದಂಥ ಸದ್ಗುರು ಸಮರ್ಥ ರಾಜ ರಾಮಚಂದ್ರ ಮಹಾರಾಜರಿಗೆ ನನ್ನ ದೀರ್ಘದ ಪ್ರಾಣ ಸಲ್ಲಿಸಿ ಶಿವಾನಂದ ಕುಟೀರ ಅದ್ರೊಳಗೆ ಸದಾನಂದ ಯಾವಾಗೂ ಇದು ಸದಾನಂದನೇ ಇದೆ ಅಂತ ಸದಾನಂದ ಬಸವೇ ಮಹಾರಾಜರು ಇವತ್ತು ಇಲ್ಲ ಅಂದ್ರು ಸಹಿತ ಇವತ್ತು ಎಲ್ಲರೊಳಗೂ ಇಲ್ಲೇ ಕೂತು ನಡೆಸ್ಯಾರ. ಅವ್ರಿಗೂ ಸಹಿತ ನನ್ನ ದೀರ್ಘದ ಪ್ರಾಣ ಸಲ್ಲಿಸಿ ಆ ಕಾರ್ಯಕ್ರಮವನ್ನು ಏನು ಬಸವೇ ಮಹಾರಾಜ ಆಶಯ ಇತ್ತು ನಿರಂತರವಾಗಿ ನಡೆಸಬೇಕು ಅನ್ನುವಂಥ ಅದನ್ನು ನಡೆಸಿಕೊಡುವಂಥ ಸಾಮರ್ಥ್ಯ ಯಾರಿಗೆ ಕೊಟ್ಟಾರ ಅಂದ್ರೆ ಶಿವಾನಂದ ಬಸವೇವರು ಕೊಟ್ಟಾರ. ಅವ್ರಿಗೂ ಸಹಿತ ನನ್ನ ಶಿರಸಾಷ್ಟ ನಮಸ್ಕಾರ ಅರ್ಪಿಸ್ತೀನಿ. ಇನ್ನು ವೇದಿಕೆ ಮೇಲಿದ್ದಂಥ ಗಿರದಲ್ಲೇ ನಮ್ಮಪ್ಪ ಅವರು ಶ್ಯಾಮ್ ಸುಂದರ್ ಅವರು ನಮ್ಮ ಮೃದು ಸುಖ ಆಗ ಹೇಳಿದ್ರು ಭಾಳ ಬಿಡಿಸಿದ್ರಿ ನಾ ಅಂತೇಳಿ ಹಿಂದಕ್ಕೆ ಏನಿದ್ದು ಬೇಕಾಗಿಲ್ಲ, ಈಗ ಏನಿದ್ದಾರಲ್ಲ ಅದು ಬಹಳ ಮುಖ್ಯದ ಅಂತ ಶ್ರೀನಿವಾಸ ಅವರಿಗೆ ಸಹಿತ ನನ್ನ ಸಾಷ್ಟಾಂಗ ನಮಸ್ಕಾರ ಅರ್ಪಿಸಿ ಹಿರಿಯರಾದಂಥ ಇಸ್ರಾಣಿ ಅವರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ ಅರ್ಪಿಸಿ ಬಂದಂಥ ಎಲ್ಲ ಗುರುಬಂಧುಗಳಿಗೂ ತಾಯಂದ್ರಿಗೂ ಸರ್ವರಿಗೂ ಸಹಿತ ನನ್ನ ಸಾಷ್ಟಾಂಗ ನಮಸ್ಕಾರ ಅರ್ಪಿಸಿ ಒಂದೆರಡು ಮಾತುಗಳನ್ನು ಹೇಳ್ತೀನಿ. ಇಷ್ಟೋ ತನಕ ಬಹಳಷ್ಟು ಎಲ್ಲರೂ ಭಾಗವನ ವಿಚಾರಗಳನ್ನ ಹೇಳ್ಯಾರ. ಈಗ ನನಗೇನು ಹೇಳೋದು ಇಲ್ಲ ಅಂತೇಳಿ ನನಗೆ ಅನಿಸೋದು. ಭಾಳ ಹೇಳುವಂಥ ವಿಷಯಗಳೇನಿಲ್ಲ. ಆದರೂ ಸಹಿತ ಅಧ್ಯಕ್ಷತೆ ಮಾಡಿಟ್ರ ತೀರಾ ಕೆಟ್ಟದು. ಮೊದಲೇ ಮಗಾಯಿ ಹುಟ್ಟಬಾರ್ದಂತ ಮನೆಗೆ, ಕೊನೆ ಪ್ರವಚನಕಾರ ಆಗಿರಬಾರ್ದಂತ. ಭಾಳ ಕೆಟ್ಟ ಎರಡು ಅಂಥ ಪರಿಸ್ಥಿತಿ ನನಗೆ ತಂದು ನಿಲ್ಲಿಸ್ಯಾರ. ಇರಲಿ, ನನಗೆ ಬಸವೇ ಮಹಾರಾಜರಿಗೆ 45 ವರ್ಷದ ಸಂಬಂಧ ಅದ. ನಾನು ಹೆಚ್ಚು ಕಡಿಮೆ ಪ್ರವಚನ ಹೇಳಿ ಶುರು ಮಾಡಿಸಿದ್ದೇ ಬಸವೇ ಮಹಾರಾಜರ. ಒಲ್ರಿ ನನಗೆ ಬೇಕಾಗಿಲ್ಲದು ಅಂತ ಹೇಳಿ ನಾನು ಇಲ್ಲ ಒಂದು 2 ಮಿನಿಟ್ ಹೇಳ್ರಿ 3 ಮಿನಿಟ್ ಹೇಳ್ರಿ ಅನ್ನೋರು ನನಗೆ ಹಿಂಗೆ ಹೇಳಿಸಿ ಇವತ್ತು ಯಾವ ಮಟ್ಟಕ್ಕೆ ತಂದು ನಿಲ್ಸಾರ ಅಂತಂದ್ರೆ ಬಸವೇಶ್ವರ ಮಹಾರಾಜರು ಇವ್ರನ್ನ ತಯಾರು ಮಾಡ್ಯಾರ ಅನ್ನುವಂಥ ಮಟ್ಟಕ್ಕೆ ತಂದು ನಿಲ್ಸಾರಲ್ಲ, ಇದು ಅವ್ರು ಮಾಡಿದಂಥ ಸಾಧನೆ. ಭಾಳ ಜನ ಹಿಂಗಾಗ್ತಾವ. ನಿಮಗೆ ಅವ್ರಿಗೆ ದೃಷ್ಟಿ ಹೆಂಗಿರ್ತಾವಪ್ಪ ಅಂದ್ರೆ ಕಾಲದ ದೃಷ್ಟಿ ಅಂತ ಇರ್ತದೆ. ಈ ಸತ್ಪುರುಷರಿಗೆ ಸದ್ಗುರುಗಳಿಗೆ ಒಂದು ದೃಷ್ಟಿ ಇರ್ತದೆ. ಅದೆಲ್ಲ ಸಾಕಷ್ಟು ಮಂದಿಯೆಲ್ಲ ಹೇಳ್ಯಾರ. ಏನಿರ್ತದ ಅವ್ರಿಗೆ ಅಂತಂದ್ರೆ ನಿಮಗೊಂದು ಉದಾಹರಣೆ ಹೇಳ್ತಾರೆ. ಬ್ರಹ್ಮ ಚೈತನ್ಯ ಮಹಾರಾಜರು ಪುಣಾಕ್ ಹೋಗಿದ್ರು. ಒಮ್ಮೆ ಪುಣಾಕ್ ಕರ್ಸಿದ್ರು. ಅವರು ಹೆಂಗಿದ್ರಂದ್ರ ಬ್ರಹ್ಮ ಚೈತನ್ಯ ಮಹಾರಾಜರು ಹೆಂಗಿದ್ರಂದ್ರೆ ಅವ್ರನ್ನ ಅಂದಾಜು ಮಾಡ್ಲಿಕ್ಕೆ ಅರಿವು. ಒಮ್ಮೆ ಹಾಸ್ಯ ಮಾಡೋರು, ಒಮ್ಮೆ ಸೇರಿಸಿರೋರು, ಹಂಗಿರೋ ಸದ್ಗುರುಗಳನ್ನ ಯಾರಾದರೂ ಏನಾದರೂ ಹಿಡಿದು ಇಟ್ಕೋಬೇಕಂದ್ರೆ ಅವ್ರ ಗುಣ ತಿಳಿಬೇಕಾಗಿತ್ತಂದ್ರೆ ಅವ್ರಿಗೆ ಶರಣಾಗತಿ ಆದವ್ರಿಗೆ ಮಾತ್ರ ಆಗಿರ್ತದೆ, ಉಳಿದವ್ರಿಗೆ ಆಗುದಿಲ್ಲ. ಅಂತ ಬಸವೇ ಇವರು ಬ್ರಹ್ಮಚೈತನ್ಯ ಮಹಾರಾಜರು ಪುಣಾಕ್ ಅವರಿಗೆ ಎದಕ್ಕೆ ಕರ್ಸಿದ್ರಂದ್ರೆ ಶ್ರೀರಾಮನ ಪ್ರತಿಷ್ಠಾಪನೆ ಕರ್ಸಿದ್ರು. ಹೋದ್ರು, ಎಲ್ಲ ಜನರು ಎಲ್ಲ ಕಟ್ಟಿದ್ರು ಬಿಲ್ಡಿಂಗ್. ನಮ್ಮ ಹತ್ರ ಎಲ್ಲ ಕಟ್ಸೇ ಇರ್ತಾರೆ. ಮುಂದೆ ಆಗವ್ರು ಅವರೇ
MLA ಇದ್ದವ್ರು ಕಿರಿಕಿರಿ ಭಾಳ. MLA ಮಾಡೋದಿಲ್ಲ ನಮಗೆ. ನನಗೆ ಅನುಭವ, ನನಗೆ 41 ವರ್ಷ ಸರ್ವಿಸ್ನಾಗ ಇವೆಲ್ಲ ಅನುಭವ ಆಗ್ಯಾವ. ಇಲ್ಲಿ ಬಂದಷ್ಟು ಹೆಚ್ಚಿಗೆ ನಾ ಈ ಕುಟ್ರಿಗೆ ಬಂದಷ್ಟು ಎಲ್ಲೂ ಬೇರೆ ಕಡೆ ಹೋಗಿಲ್ಲ. 9 ವರ್ಷ ಜೊಬ್ಗಂಡೆ ಇದ್ದಾಗ 31 ಸಲ ಬಂದನ್ನೇ ಇಲ್ಲಿ ಪ್ರತಿಯೊಂದು ಸಲ ಇಲ್ಲಿ ಮಾಲೀಕರಿಗೆ ಹೋದ್ರು ಬರೋದೇ ಬರ ಎಲ್ಲಿ ಹೋದ್ರು ನಾ ಇಲ್ಲಿ ಐದೇ ಹೋಗ್ತಿದ್ದೆ. 5 ಮಿನಿಟ್ ಅವ್ರು ಭೇಟಿಯಾಗಿ ಹೋಗುದು, ಅವ್ನ ಜೋಡಿ ಮಾತಾಡಿ. ಆಮೇಲೆ ನಾ ಎಲ್ಲೆಲ್ಲಿ ನೌಕರಿ ಮಾಡಿ ಅಲ್ಲಿ ಎಲ್ಲರಿಗೂ ಬಸ್ ಮ್ಯಾರೇಜ್ ಬಂದ. ಕುಷ್ಟಿಯಾಗಿದ್ನ, ಕುಷ್ಟಿಯಾಗೂ ಬಂದರು. ಎಲ್ಲೆಲ್ಲಿ ಇರ್ತೀನಿ ದೇವದುರ್ಗಕ್ಕೆ ಬಂದಿದ್ದಾರೆ. ನಿಮಗೆ ಹೇಳ್ಬೇಕಂದ್ರೆ ಅಂತಲ್ಲಿ ಸಹಿತ ಬರುವುದು. ಅವ್ರ ಚಿತ್ರ ಸಭಾ ಹೆಂಗಂದ್ರೆ 3 ಮಂದಿ ಪ್ರವಚನ ಮಾಡ್ತಿದ್ರು. ನಮ್ಗೆಲ್ಲ ಶಿಸ್ತು ಜನ ಭಾಳ ಇದ್ರೆ ಮಾಡ್ತೀವಿ ನಾವು. ಮತ್ತು ಭಾಳ ಟೈಮ್ ತೊಗೊಂಡು 1-1.5 ತಾಸು ಮಾತಾಡ್ತೀನಿ. ಸಮಾಧಾನಲ್ಲೇ ಕೊಡ್ರಿ, ಎಲ್ಲರೂ ಗಾಬರಿ ಆಗ್ಬೇಡ. ಅಂದ್ರೆ ದೃಷ್ಟಿ ಹೆಂಗಿರ್ತದ ಅವ್ರಿಗೆ ಅಂದ್ರೆ ಏನಾದ್ರೂ ಆ ಚೀಜ್ ಇತ್ತಂದ್ರೆ ಅದನ್ನ ಯಾರು ಎತ್ತು ಅಂತಂದ್ರೆ ಯಾರಿಗೆ ಸ್ವಭಾವ ಇತ್ತು ಸದ್ಗುರುಗಳಿಗೆ ಮಾತ್ರ ಉಳಿದಾಗೆಲ್ಲ ಇರ್ಬೋದು. ಹಾಗೆಲ್ಲ ನೋಡಿದ್ರಲ್ಲ, ಬಿಲ್ಡಿಂಗ್ ನೋಡಿದ್ರು, ಕಟ್ಟಿದ್ರಲ್ಲ, ಎಲ್ಲ ರೆಡಿ ಆಗಿತ್ತು. ಇದೇ ನಾ ಸ್ಥಾಪನೆ ಮಾಡೋರಿದ್ರು. ಬ್ರಹ್ಮಚರ್ಯ ಮಹಾರಾಜರು ಹೇಳಿದ್ರು ಎಲ್ಲ ಕೂತ್ ಮಂದಿಗೆ ಎಲ್ಲರಿಗೂ ಏನು ಸ್ಥಾಪನೆ ಮಾಡ್ಬೇಕು ಅಂತ ಇಲ್ಲಿ ಬಾಡಿಯಿಂದ 3 ಫುಟ್ ಬಿಟ್ಟು ಮಾಡ್ತೀವಿ, ಬೇಡ 3 ಫುಟ್ ಬಿಟ್ಟು ಮಾಡೋದು. ಅಲ್ಲಿ ಕಟ್ಟಡ ಇರೋದು ಇಷ್ಟ ಇದೆ, ಮುಂದೆ ಭಾಳ ಎಲ್ಲ 7 ಫುಟ್ ಉಳಿತದೆ. ಅದು ಹೆಂಗೆ ನೋಡಿದ್ರಿ ಮಹಾರಾಜರು? ಮಹಾರಾಜರಿಗೆ ಸರಿ ಇಲ್ಲ ಕೆಲವು ಮಂದಿ ಅದನ್ನು ಮಾತಾಡ್ತಿರ್ತಾರೆ. ಬಹಳ ಮಂದಿ ಸದ್ಗುರುಗಳು, ಇತ್ತೀಚಿನ ಸದ್ಗುರುಗಳು ಏನಿದ್ದಾರಲ್ಲ, ಇವರು ಶಿಷ್ಯರು ಹೇಳ್ತಾರೆ ನಿಮ್ಗೇನು ತಿಳಿದು ಸುಮ್ಕೊಂಡ್ರಿ ನೀವು. ಇಂಥ ಸದ್ಗುರುಗಳು ಬಂದ್ರೆ ನಮ್ಮನ್ನ ಹೆಂಗೆ ಉದ್ಧಾರ ಮಾಡ್ತಿರ್ತಾರೆ. ಇವೆಲ್ಲ ನಡೀತಾವೆ ಈಗ. 12 ಮಂದಿ ಭಾಳ ಬಂದು ಹಾಕ್ತಾರೆ. ನಿಜವಾದ ಸದ್ಗುರುಗಳು ಯಾರು ಇರ್ತಾರಲ್ಲ, ಉದ್ಧಾರ ಮಾಡೋರು ಬೆಲೆ ಯಾರು ಅಂತಂದ್ರೆ ಈಗಿನ ಕಾಲದಾಗ ನಿಮ್ಮನ್ನು ಮೋಸ ಮಾಡುವಂತ ಸದ್ಗುರುಗಳು ಬಂದಿರ್ತಾರಲ್ಲ, ಇದು ಯಾರು ಏನ್ ನಮ್ಮ ತಪ್ಪು ಅವ್ರ ತಪ್ಪಲ್ಲ. ಮೋಸ ಹೋಗೋದು ವಿಚಾರ ಮಾಡ್ಬೇಕು, ಯಾರು ಮುಗಿಬೇಕು, ಯಾರು ಮಾಡ್ಬೇಕು, ನನ್ನ ಉದ್ಧಾರ ಯಾರು ಮಾಡ್ತಾರೆ ಅಂತ ವಿಚಾರ ಹಂಗಂದ್ ಕೂಡ ಅಂದ್ರು. ಮತ್ತು ಕಡಿಮೆ ನಿರ್ಣಯ ಏನಾಯ್ತಪ್ಪ ಅಂದ್ರೆ ಬ್ರಹ್ಮಚರ್ಯ ಮಹಾರಾಜರು ಏನು ಹೇಳ್ಯಾರ ಅದನ್ನ ಮಾಡೋದು ಅಂತ ಹೇಳಿ ಹೋಗಿ ಮುಂದೆ ಸ್ಥಾಪನೆ ಮಾಡಿ ಎಲ್ಲ ಕಾರ್ಯಕ್ರಮ ಆಯಿತು. ಕೆಲವು ಮಂದಿ ಅದರ ಅಸಮಾಧಾನ ಆದ್ರು, ಕೆಲವು ಮಂದಿ ಹೋಗಿ ಚಲೋನ ಅಂದ್ರು. ಏನು ಅವ್ರ ವಿಚಾರ ನಮಗೆ ತಿಳಿ ಮಾತ್ರ ಹೀಗೆಲ್ಲ ಆದ ಮುಂದೆ ಮಾಡಿ ಹೋಗ್ಬಿಟ್ರು. 25 ವರ್ಷ ಆದ್ಮೇಲೆ ಪುನಾದಾಗ ಮಾಸ್ಟರ್ ಅಲ್ಲಿ ಪ್ಲಾನ್ ಬಂದಾಗ ಏನ್ 13 ಫೂಟ್ ಇತ್ತಲ್ಲ, 10 ಫೂಟ್ ಇದು ಹೋಗ್ತಿದ್ ಬಿಲ್ಡಿಂಗ್ 3 ಫೂಟ್ ಉಳಿತು. ಅವಾಗ ಅಂದ್ರೆ ಎಲ್ಲರೂ ಅವ್ರು ಹೇಳಿದ್ದೆ ಖರೀದಪ್ಪ, ಇದು ಸಂಪೂರ್ಣ ಆಗುದಿಲ್ಲ, ಎಲ್ಲ ನಾವು ಹೇಳಿದಂಗೆ ಆಗ್ತದಂತೆಲ್ಲ ಅವ್ರಿಗೆಲ್ಲ ಬಿಟ್ಟಿತ್ತು. ಇಲ್ಲಿ ನೀವು ಬಂದದ್ದು ಬಹಳ ಜನ ಹೇಳಿದ್ರಿ, ಇಲ್ಲೇ ಬಡತನ ಇತ್ತು ಅವ್ರಿಗೆ, ಇಲ್ಲೇ ಬಸವ ಮಹಾರಾಜರಿಗೆ ನಾವು ಅದನ್ನೆಲ್ಲ ನೋಡೀವಿ. ಅವ್ರು ಮುಸುಲಾಗಿದ್ದು ನೋಡೀವಿ, ಈಗೂ ನೋಡೀವಿ, ಮುಂದೂ ನೋಡ್ತೀವಿ ಏನೇನಾಗ್ತದೆ ಅಂತೇಳಿ. ಅವಾಗೇನೋ ಇತ್ತಲ್ಲ ಈ ಸಪ್ತಾಹ, ಇದು ಮೊದಲು ರಾಮದಾಸ್ ಮಹಾರಾಜ್ ಸಪ್ತಾಹ ಬಿಜಾಪುರದಾಗ ಮಸೂತಿ ಒಳಗೆ ಮಾಡ್ತಿದ್ರು ಮಹಾರಾಜರು. ನಂಬ್ತಿರೋ ಇಲ್ಲೋ, ಮಸೂತಿ ಒಳಗ ರಾಮರಾವ್ ಮಹಾರಾಜರ ಗದಿಗೆ ಮಾಡ್ಯಾರಲ್ಲಿ ಊರ್ ಹೊರಗೆ 5 ಕಿಲೋಮೀಟರ್ ಬಿಟ್ಟು. ಅಲ್ಲಿ ಸಪ್ತಾಹ ಮಹಾರಾಜ ಮಸೂತಿ ಒಳಗೆ ಊಟ ಮಾಡಿಸಿ ಅಲ್ಲಿ ಕಾರ್ಯಕ್ರಮ ಮಾಡಿ 3 ಸಪ್ತಾಹಗಳನ್ನು ನಮ್ಮ ಮಹಾರಾಜರಲ್ಲಿ ಮಾಡಿದರು. ಅಂದ್ರೆ ರಂಗರಾವ್ ಮಹಾರಾಜರು 4ನೇ ಸಪ್ತಾಹಕ್ಕೆ ಬಂದಾಗ ವಿಚಾರ ಮಾಡಿದರು. ಇಷ್ಟೆಲ್ಲ ತೊಗೊಂಡು ಅಡಿಗೆ ತೊಗೊಂಡು ಬರೋದು ಮಾಡೋದು ಹೆಣ್ಬಟ್ ಗುರುಗಳೆಲ್ಲ ಮಾಡ್ಕೊಂಡು ಬರ್ತಿದ್ರು. ಬ್ಯಾಡಿನ ಈ ಸಪ್ತಾಹ ಬಸ್ಮೇ ಕೊಟ್ಬಿಡೋದು. ಬಸ್ಮೇವ್ರು ಅವ್ರಿಗೇನು ಬಸ್ಮೇವ್ರು ಅಂದ್ರೆ ನಾವು ಏನು ತಿಳಿದಿವಿ, ಬಸ್ಮೇವ್ರು ಭಯಂಕರ ಬಡತಾನ ಇತ್ತು ಅಂತೇನು ಅಂತೀವಲ್ಲ, ನಿಜವಾದ ಶ್ರೀಮಂತಿಗೆ ಅವರಲ್ಲೇ ಇತ್ತು. ನಮ್ಗೆ ಗೊತ್ತಿಲ್ಲ ಬಡತಾನ ಇತ್ರಿ, ಅವ್ರು ಭಯಂಕರ ತ್ರಾಸ ಇತ್ರಿ ಅಂತಿಲ್ಲ. ಇಲ್ಲಿ ಮಹಾರಾಜರ ಮುಂದೆ ಏನು ಬಂದ್ರಲ್ಲ, ಅವ್ರು ಮಹಾರಾಜರಿಗೆ ಏನು ಹೇಳ್ಬೇಕಾಗಿತ್ತು ಅಂದ್ರೆ, ಮಹಾರಾಜರ ಕಾರ್ಯಕ್ರಮ ಎಲ್ಲಿತ್ತು ಅಂದ್ರೆ ಜಮಖಂಡಿ ಒಳಗೆ ಇದ್ದಾಗ ಮಹಾರಾಜರು ಆನೇಕಿಂಡಿ ಅವ್ರ ಮನೆಗೆ ಹೋಗ್ಬೇಕಾಗಿತ್ತು. ನೆನ್ಪಿಟ್ಕೊಳ್ರಿ ಮೊದಲೆಲ್ಲ ನಾ ಯಾಕೆ ಹೇಳಿಕತ್ರಿ ಸ್ವಲ್ಪ ಅವ್ರು ಅಂದ್ರೆ ಬಸವೇಶ್ವರ ಮಹಾರಾಜರ ಮೇಲೆ ನಮ್ಮ ಮಹಾರಾಜರ ಆಶೀರ್ವಾದ, ಕೃಪಾ, ಪ್ರೇಮ ಎಷ್ಟಿತ್ತು ಸಮುದಾಯ. ಆನೇಕಿಂಡಿಯವ್ರ ಮನೆಗೆ ಹೋಗ್ಬೇಕಂತೇಳಿ ಮರುದಿವ್ಸ ಕಾರ್ ಕಳ್ಸೋರು ಇದ್ರು. ಅವರು ನಮ್ಮ ಮಹಾರಾಜರ ಕಾರ್ಯ ಕುತ್ತೇ ಇಲ್ಲ, ಕಾರು ನೋಡಿಲ್ಲ, ಕುತ್ತಿಯೂ ಇಲ್ಲ, ನಡ್ಕೊತ ಬಂದಾರ. ಒಂದು ಇಲ್ಲ ಸರ್ಕಾರಿ ಬಸ್ಸಿಗೆ ಬಂದಾರ, 2 ಬಿಟ್ಟರೆ ಅದ್ರಾಗ ನಮ್ಮ ಮಹಾರಾಜರ ಕಾರ್ಯ ಕುತ್ತಂತ ಉದಾಹರಣೆಗಳು ಯಾವುವು ಇಲ್ಲ. ಅಷ್ಟು ಸಾದಾ. ಅದಕ್ಕೆ ಅವರಿಗೆ ಏನಂತ ಶ್ವೇತ್ರ ವಸ್ತ್ರದ ಸನ್ಯಾಸಿ ಅಂತ ಯಾರು ಕರೀತಿದ್ರೆ ರಂಗರಾವ್ ಮಹಾರಾಜರಿಗೆ ಕರೀತಾರೆ.
ಅಂತ ಒಂದು ಪವರ್ಫುಲ್ ಇದ್ದವ್ರು ಅಂದ್ರೆ ಅವ್ರು. ಯಾರು ಬರೀ ಹಂಗ ಇದ್ರಂತಂದ್ರೆ ಅಲ್ಲ, ಕೆಲವೊಂದು ವಿಚಾರಗಳು ಹೆಂಗಿದ್ರು ನಮ್ಮ ಇವ್ರ ಜೋಡಿ ವಿಚಾರಗಳು ಹೆಂಗ್ ಮಾಡ್ತಿದ್ರು ಅಂದ್ರೆ ಇದು ಆಗ್ಬೇಕಂದ್ರೆ ಇದು ಆಗಬೇಕು. ಅವನು ಹೊರಗೆ ಹಾಕೋರು ಹೊರಗೆ ಹಾಕ್ತಿದ್ರು. ಒಂದು ತಹಶೀಲ್ದಾರ್ ಬಂದಿದ್ದೊಮ್ಮೆ ನಮ್ಮ ಮಹಾರಾಜರ ಹತ್ರ ಬಾಗೇವಾಡಿ 5,000 ರೂಪಾಯಿ ಕೊಡ್ಲಿಕ್ಕೆ ಬಂದವ. ತಹಶೀಲ್ದಾರ್ ರೀ, ನಾ ಹೇಳೋದು ಯಾರು ವಿಚಾರ ಮಾಡ್ರಿ, ಈಗಿನ ತಹಶೀಲ್ದಾರ್ ಅಲ್ಲ, ಈಗೇನೆಲ್ಲ ಹಳ್ಳಿಗಳಿಗೆ ಆಗ್ಯಾರ. ಈಗ ಆಗಿನ ತಹಶೀಲ್ದಾರ್ ಪವರ್ಫುಲ್ ಇದ್ರು. ಅವ್ರು ಬಂದು 5,000 ರೂಪಾಯಿ ಕೊಡ್ಲಿಕ್ಕೆ ಬಂದ್ರೆ ಹೆಂಗ್ ಗಳಿಸಿದನಂದ್ರೆ ಅವರು ಗೌರವ ಬಿಡ್ತೀರಿ. ದುಡಿದು ಕೊಟ್ಟಿದ್ದ ದುಡ್ಡು ಬೇರೆ, ಹೊರಗಿನ ದುಡ್ಡು ಕೊಡುದು ಬೇರೆ. ಸುಮ್ಮನೆ ನಿಂತುಕೊಳ್ಳಿ ಮಹಾರಾಜರು ಹೇಳಿದ್ರು ಇವ್ನು ಹೊರಗೆ ಹಾಕ್ರಿ ಅಂತ ಹೇಳಿ. ಅದಕ್ಕೆ ಅವ್ರಿಗೆ ಏನಂತೀವಿ ನಾವು, ಧೀರ ಯೋಗಿನೂ ಅಂದೀವಿ. ಚೈತನ್ಯ ಧಾರೆಗೆ ಮೊದಲು ಧೀರ ಯೋಗಿ ಅಂತ ಹೆಸರಿಟ್ಟಿದ್ವಿ. ಹಿಂದಾಗ ಬದಲಾವಣೆ ಮಾಡಿ ಚೈತನ್ಯ ಧಾರೆ ಆಯ್ತು. ಚೈತನ್ಯ ಧಾರೆ ಎಷ್ಟು ಪ್ರಸಿದ್ಧ ಆಯ್ತು, ಎಷ್ಟು ಆಯ್ತು ಅಂದ್ರೆ ಶಿವಮೊಗ್ಗ, ಮೈಸೂರು ವಿಜಯಾನಂದ ಮಹಾಸ್ವಾಮಿಗಳು ಇದನ್ನು ಓದಿ ಆಕರ್ಷಣೆ ಆಗಿ ಬಿಜಾಪುರಕ್ಕೆ ಬಂದು ಮಹಾರಾಜರ ಅಡ್ಡಾಡಿದ ಸ್ಥಳಗಳಿಗೆ ಬಂದ್ರು. ಅದ್ರಾಗ ರಾಂಪುರ್ನ ಒಂದು ಸೇರ್ತದ. ಇಲ್ಲೂ ಬಂದಿದ್ರು. ಮುಂದವ್ರು ಎಷ್ಟು ಇದನ್ನು ಹೇಳಿದ್ರು. ಅವ್ರ ಮಹಾರಾಜರ ಬಗ್ಗೆ ಆಕರ್ಷಣೆ ಎಷ್ಟಾಗಿ ನೋಡಿಲ್ಲ, ಅವ್ರ ಬಗ್ಗೆ ಗೊತ್ತಿಲ್ಲ. ಓದಿದ್ರೆ ಯಾವ ನಮೂನಿ ಓದಿರ್ಬೇಕ್ರಿ. ನಾವು ಓದ್ತೀವಿ ದಾಸೋಹ 108 ಸಲ ಓದಿವ್ರಿ. ದಿವಸ ಇದನ್ನ ಮಾಡ್ಕೊತೀವ್ರಿ ಅಂತೀವ್ರಿ. ಒಂದ್ರ ಅಕ್ಷರ ನೆನಪದ ನಮಗ. ಅಂದ್ರೆ ವಿಜಯಾನಂದ ಮಹಾಸ್ವಾಮಿಗಳು ಸನ್ಯಾಸಿ MA ಪದವೀಧರವರು ಅವರ ಚೈತನ್ಯದಾಯ ಓದಿ ಹೆಂಗ್ ಮಾಡಿದ್ರು ಅಂದ್ರೆ 8 ಕ್ಷೇತ್ರಗಳನ್ನ ಮಾರ್ಕ್ ಮಾಡ್ಕೊಂಡ್ ಬಂದಿದ್ರು. ಅಲ್ಲಿ ಹೋಗ್ಲೇಬೇಕು ನಮ್ಮ ಮಹಾರಾಜರ ಅಡ್ಡಾಡಿ ಜಗದಾಗ. ಕೊನೆಗೆ ಅವರು ರಾಮನಟ್ಟಿ ಕ್ಷೇತ್ರಕ್ಕೆ ಬಂದಿದ್ರು. ಮಹಾರಾಜರ ತಪೋಭೂಮಿ ಅದು. ಅಲ್ಲಿ ಬಂದು ಎಲ್ಲ ದರ್ಶನ ತಗೊಂಡು ಅಲ್ಲಿ ಮಣ್ಣು ತಗೊಂಡು ತೆರಿ ಮೇಲೆ ಹಾಕೊಂಡು ಹೇಳಿದ್ರು, ಈ ಭೂಮಿ ಮುಂದಿನ ದಿನಮಾನದಲ್ಲಿ ಇವತ್ತವ್ರು ಇಲ್ಲ. ವಿಜಯಾನಂದ್ರ ಇವತ್ತಿಲ್ಲ. ವಿಜಯಾನಂದ್ರ ಯಾಕೆ ಹಿಡಿದಂತೂ ನಿಮಗೆ ಮುಂದೆ ಹೇಳ್ತೇನೆ. ಆ ತಲೆ ಮೇಲೆ ಹಾಕೊಂಡು ಈ ಪಾಳೆ ಹಚ್ಚಿ ದರ್ಶನ ತಗೊಳ್ಳುವಂತ ಪರಿಸ್ಥಿತಿ ಈ ಕ್ಷೇತ್ರಕ್ಕೆ ಬರ್ತದಂತೇನು ಹೇಳಿದ್ರಲ್ಲ, ಸಾಮಾನ್ಯ ಕೆಲಸ ಏನ್ರಿ. ವಿಜಯಾನಂದ್ರ ಜೋಡಿ ಅವತ್ತು ಯಾರಿದ್ರು ಅಂದ್ರೆ ನಾಗೇಂದ್ರ ಅಂತ ಹೇಳಿ ಒಬ್ಬರು ಅವ್ರ ಶಿಷ್ಯರು, ಇನ್ನೊಬ್ಬರು ನನ್ನ ಗಟ್ಟಿ ನೆನಪಿಲ್ಲ, ಇಬ್ಬರು ಅವರಿಗೆ ಪರಮ ಶಿಷ್ಯರು. ಇವತ್ತು ನಾಗೇಂದ್ರ ಅವರು ಅಪ್ಪಾಜಿ ಅಂತ ಹೇಳಿ ಲಕ್ಷಾಂತರ ಮಂದಿಯ ಶಿಷ್ಯರನ್ನು ಪಡ್ಕೊಂಡಾರ. ಅಪ್ಪಾಜಿ ಅಂತ ಹೇಳಿ ಇವತ್ತಿನ ದಿವಸ ನೀವು ಅವ್ರನ್ನ ಭೇಟಿಯಾಗಿ ನಮ್ಗೆ ಸಾಧ್ಯನೇ ಇಲ್ಲ. ಕುಬ್ಬಗಡ್ಡಿ ಮಾತ್ರ ಅವ್ರಿಗೆ ಯಾವತ್ತು ನೆನಪದ. ನಮ್ಮ ಮನ್ಯಾಗ ಬಂದು ಪೂಜಾನ ಮಾಡಿದ್ರು ಅವರು. ವಿಜಯಾನಂದ್ರು ಬಂದು ನಮ್ಮ ಮನ್ಯಾಗ ಒಂದು ಸ್ವಸ್ತಿ ಮಾಡಿದ್ರು. ಅವ್ರ ಜೋಡಿ ಇವರು ಇದ್ರು. ನಮ್ಮ ಮನ್ಯಾನ ದೇವ್ರ ಪೂಜಾ ನಾಗೇಂದ್ರ ಅವರು ಮಾಡಿದ್ರು. ಇವತ್ತು ಅಪ್ಪಾಜಿ ಅವರಿಗೆ ಲಕ್ಷ ಅಲ್ಲ, ನಾನು ಅಂದಾಜು ಒಂದು 20-25 ಲಕ್ಷ ಜನ ಅವ್ರಿಗೆ ಶಿಷ್ಯ ಮಂಡಳಿ ಇರಬಹುದು. ಅಂತವರು ಏನ್ ಮಾಡಿದ್ರಿ ಇತ್ತೀಚೆಗೆ ಅಂದ್ರೆ ನಿಮಗ ನಮ್ ಶ್ಯಾಮ್ ಸುಂದರ ಮನೆಯಾಗ ಏನ್ ಬರೆದಿರಲ್ಲ ಇದನ್ನ ತುಕಾರಾಮ್ ಚೈತನ್ಯ 15 ಕಂತದೊಳಗೆ ಅವರೇ ಹೇಳ್ಯಾರ. ಅದನ್ನ ಕೊನೆಗೆ ಹೇಳ್ತಿದ್ರು, ಬಸವೇಶ್ವರ ಮಹಾರಾಜರಿಗೆ ನನ್ನ ಶಿರಸಾಷ್ಟ ನಮಸ್ಕಾರಗಳು ಅಂತ. ಯಾರಿಗೂ 25 ಲಕ್ಷ ಫಾಲೋವರ್ಸ್ ಇದ್ದಾರೆ ಅವ್ರ ಜೋಡಿ. ಅವ್ರು ಸಿಗುತ್ತದೆ ಇವತ್ತಿನ ಕರೆಸ್ಬೇಕಂದ್ರೆ ನಮ್ಮ ಕಡೆಯಿಂದ ಸಾಧ್ಯ ಇಲ್ಲ. ಈಗ ಅಷ್ಟೊಂದು ಇಡೀ ಭಾರತ ದೇಶದಾಗೆಲ್ಲ ಹೊರಗಡೆ ದೇಶಕ್ಕೂ ಸಹಿತ ಹೋಗಿ ಬಂದವರು ತುಕಾರಾಮ್ ಚೈತನ್ಯ ಓದು ಹೊತ್ತಿನಾಗ ಅವ್ರ ಕಣ್ಣಾಗ ನೀರು ಬರ್ಲಿಕ್ಕತ್ತಿದ್ದು. ಇವ್ರು ಹೆಂಗ್ ಬರೆದಿರ್ಬೇಕಂದ್ರೆ ಅದನ್ನ ನನ್ನ ಅಂದಾಜ್ ಏನಂದ್ರೆ ಬಸವೇ ಮಹಾರಾಜರು ಬರ್ದಿಲ್ಲ, ತುಕಾರಾಮ್ ಮಹಾರಾಜರು ಅವ್ರ ಒಳಗೆ ಕೂತು ಪರಿಸಾರ ಅಂತ ಹೇಳಿ ಇಷ್ಟು ಒಂದು ಪ್ರಮಾಣದಾಗ ಅದು ಎತ್ತಲಿಕ್ಕೆ ಆಗೋದಿಲ್ಲ. ನಮಗೆ ಬರೀದ್ ಯಾವ ನಮಗೆ ಬರೆದಿರ್ಬೇಕು ಅದನ್ನ. ಏನದು ಎತ್ತಲಿಕ್ಕೆ ಆಗ್ಲಿಲ್ಲ. ಇದೇ ಬಸವೇ ಮಹಾರಾಜರ ಕಡೆ ನಾ ಕಡೆಗೆ ಬಂದಿದ್ದೆ. ಲಾಸ್ಟ್ ನಮ್ಮ ಗ್ರಂಥ ಅವ್ರು ಬರೆದಿದ್ದು ನಮ್ಮ ಗ್ರಂಥ ಲಾಸ್ಟ್ ಯಾವ್ದಂದ್ರೆ ಸದ್ಗುರು ಪರಂಪರೆ ಅಂತೇಳಿ ಮಾಡಿಸೋ ಸಂಬಂಧ ಇಲ್ಲಿ ಇದ್ದು ಕೊಟ್ಟಿದ್ದೆ. ನಮ್ಗೆ ಇದಕ್ಕೆ ಸಪ್ತಾಹ ಬೇಕಿರಿ ಅಂತ ಹೇಳಿ 3 ತಿಂಗಳು ಅಡ್ಡಾಡಿದ್ರೆ ನಾನು ಅವ್ರ ಹತ್ರ. ಅವಾಗ ಆರಾಮಿದ್ರು ಅವ್ರು, ಇನ್ನೂ ಇಲ್ಲೇ ಕೂಡ್ತಿದ್ರು. ನಾವು ಇಲ್ಲಿ ಹೋದಾಗ ಇಲ್ಲಿ ಬಂದ ಹೋಗ್ತಿದ್ದೆ. ಅದನ್ನ ಹೆಂಗ್ರಿ ಮಾಡ್ರಿ ಬಸ್ ಮಾಡಿ ಏನಾಗಬೇಕಾಗಿರೋದ್ರಾಗ ನನಗಂತ ಕೇಳಿದ್ರು. ಒಮ್ಮೆ ನನಗೆ ಭಾಳ ಸಲಿಗೆನೂ ಇತ್ತು ರೂಢಿ ಹೇಳ್ಕೋಬಾರ್ದವ್ರು. ಅದನ್ನೆಲ್ಲ ನಾವು ಭಾಳ ಇದ್ದೀವ್ರಿ. ಅವ್ರ ಕೃಪಾ ಎಷ್ಟಾಗ್ಯದ ಅನ್ನೋದು ಮುಖ್ಯ. ಅವ್ರ ರೂಢಿ ಭಾಳ ಸಲಿಗೆ ಇರೋದಕ್ಕಿಂತ ಅವ್ರ ಕೃಪಾ ಎಷ್ಟಾಗ್ಯದ ಅನ್ನೋದು ಮುಖ್ಯ. ಇಲ್ಲಿ ಬಂದಾಗ ಹೇಳಿದೆ, ಇಲ್ಲ ಮುಂದಿನ ಪೀಳಿಗೆಗೆ ಸದ್ಗುರು ಸಮರ್ಥರು ಮಾಡಿದ ಉಪಕಾರದ ಬಗ್ಗೆ ಹೆಚ್ಚು ಫೋರ್ಸ್ ಮಾಡಿ ಬರೀರಿ ಅಂತ ನಾ ಅಂದೆ. ಅವರು 2 ಸಲ ಬಂದು 3 ಸಲ ಬಂದು 8 ಸಲ ಬಂದಾಗೂ ಸಹಿತ ಬಸವೇ ಮಹಾರಾಜರು ಅಂದ್ರು
ನನ್ನ ಕಣ್ಣು ಓಡಾಡಂತೀರಿ ಅಂತ ಕಣ್ಣು ನಿಂತು ಬಿಟ್ಟಿದ್ದ ಅವರಿಗೆ, ನನಗೆ ಆಗೋದ್ರ ಬರೀಲಿಕ್ಕಿದನು ಅಂತೇಳಿ. ಮತ್ತೆ ಏನು ಬರಿಬೇಕಂತ ಮಾಡಿದ ಅಂತ ನಾ ಅಂದೆ, ರಾಮರಾವ್ ಮಾಡೋದ್ರ ಬಗ್ಗೆ ಬರೀತೀನಿ ನಾನು, ಬರೆದು ಬಿಡ್ರಿ ಇನ್ನೇನು ಮಾಡೋದು ಅಂತ. ಸದ್ಗುರು ಅಂದ್ರೆ ಯಾಕೆ ಹಂಗಾತಂತ ಹಿಂದಾಡೋರ್ ಬಿಡಿ ನಾನು ಚರ್ಚೆ ಮಾಡಿದಾಗ, ರಂಗರಾವ್ ಮಹಾರಾಜರಿಗೆ ತಾವು ತೊಂದರೆ ಕೊಡು ಇಷ್ಟ ನನಗಿಲ್ಲ ಅಂದ್ರು ಬಸವೆ ಮಹಾರಾಜರು ಯಾಕ್ರಿ ಅಂದೆ ನಾನು. ನಂದು ಬರೆದ್ರೆ ನನಗೆ ಬೇಕಾಗಿಲ್ಲ, ನಂದು ಬರೆಯೋದು ನಾನು ಗುರುವಾದ ಬರೀ ರಾಮರಾವ್ ಮಹಾರಾಜರು ಬರೀ ಅಂತೇಳಿ ನಮ್ಮ ಮಹಾರಾಜರಿಗೆ ಇಷ್ಟ ಆದ ಅಂತ ಹೇಳಿ ಇಂಥ ನಿಷ್ಕಳತೆ ಸದ್ಗುರುಗಳು ಸಿಗ್ತಾರೆ ಅಂದ್ರೆ ಯಾರ ಕಡೆ ಎಂದ್ರೆ ನೋಡಿರಿ. ಮೊನ್ನೆ 50 ವರ್ಷದ ಹೇಳಿದ್ರಿ ಇವ್ರು, 50 ವರ್ಷದ ನಾವು ಸುವರ್ಣ ಮಹೋತ್ಸವ ಮಾಡಿದೀವಲ್ಲ, ನಮ್ಮ ಮಹಾರಾಜರಿಗೆ ಅದು ಬೇಕಾಗಿಲ್ಲ, ಮಾಡಿಸ್ಕೊಳ್ಳೋರು ಅಲ್ಲ, ಅದಕ್ಕೆ ಸಂಬಂಧಪಟ್ಟವರು ನಮ್ಮ ಮಹಾರಾಜರು ಅಲ್ಲ. ಆದರೆ ರಾಮರಾವ್ ಮಹಾರಾಜರು ನನ್ನ ಭಕ್ತಿ ಜೆಂಡಾ ನೀ ಹಚ್ಚಿ ನಾ ಗುಪ್ತಾಗಿ ಹೋಗ್ಬಿಡ್ತಿದ್ದೆ ಇಂಚಿಗೇರಿ ಸಂಪ್ರದಾಯ. ರಾಮರಾವ್ ಮಹಾರಾಜರು ಉಳಿತಿದ್ದೇ ಇಲ್ಲ. ಯಾಕಂದ್ರೆ 11 ಮಂದಿ ಸಾಕ್ಷಾತ್ಕಾರ ಪಡ್ಕೊಂಡವ್ರೊಳಗ ಅಗ್ರಗಣ್ಯ ಶಿಷ್ಯರೇ ರಾಮರಾವ್ ಮಹಾರಾಜರು. ಇವ್ರನ್ನ ಏನ್ ಮಾಡಿಬಿಟ್ಟಿದ್ರ ಅಂದ್ರೆ ಸಾಕ್ಷಾತ್ಕಾರ ಪಡ್ಕೊಂಡವರು ಸಹಿತ ಹಿಂದೆ ಉಳಿತಾರ ಅಂತ ಗುರುತಾಗಿದ್ದ ರಾಮರಾವ್ ಮಹಾರಾಜರು. ನಮ್ಮ ನಿಮ್ಮಂತವ್ರು ಯಾರು ಆಗ್ತಾರೆ, ನಾವ್ ಯಾವ ತಪ್ಪಲಾಗುವ ಅಂತಾದ್ರು ಬರೇ ರಾಮರಾವ್ ಮಹಾರಾಜರಲ್ಲ, ತನ್ನ ಗುರುಗಳು ಬಹುಸಾಹಿ ಮಹಾರಾಜರಿಂದ ನೇಮದ ರಾಜಪ್ಪ ಅಂತ ಹೇಳಿಸ್ಕೊಂಡು ರಾಜ ರಾಮಚಂದ್ರ ಮಹಾರಾಜ ಯಾರಾದ್ರೂ ಹಿಂದೆ ಅಕ್ಷರ ಸೇರಿತ್ತಂದ್ರೆ ಇಡೀ ಇಂಚಿಗೇರಿ ಸಂಪ್ರದಾಯ ರಾಮರಾವ್ ಮಹಾರಾಜರು ಒಬ್ಬರಿಗೆ ಮಾತ್ರ ಸೇರಿತ್ತು. ಅಂತ ಸದ್ಗುರುಗಳು ಅವ್ರಂತಾರ ರಂಗರಾವ್ ಮಹಾರಾಜರಿಗೆ ನಿಂದು ಮಾಡೋ ಸಂಬಂಧ ನನಗೆ ಆಸೆ ಇದೆ, ನಾವು ಮಾಡಿಸ್ತಿದ್ವಿ ಎಲ್ಲ ಕಾರ್ಯಕ್ರಮ ಎಲ್ಲ ಹುಡುಗರು ಹಿಡ್ಕೊಂಡು ಅಂತೇಳಿ ಪಾಠಶಾಲ ಅಂತೇಳಿ ಸುವರ್ಣ ಮಹೋತ್ಸವ ಅಷ್ಟು ಅದ್ದೂರಿ ಆಗಾಯ್ತು ಹೊರತಾಗಿ ನಮ್ಮ ಮಹಾರಾಜರಿಗೆ ಕೆಲಸ ಅಲ್ಲ. ಇಷ್ಟು ಸೂಕ್ಷ್ಮತೆ ಅಧ್ಯಾತ್ಮದಾಗ ಇರ್ತಾವ, ನಾವು ಗುರ್ತಾಗೋದಿಲ್ಲ. ಇವೆಲ್ಲ ನಾವೇನ್ ತಿಳ್ಕೊತೀವಿ, ನಾನು ಮಾಡ್ಲಿಕ್ಕತ್ತೀನಿ, ನಾನು ಸ್ಟೇಜ್ ಮೇಲೆ ಇದ್ದೀನಿ, ನಂಗ ಮಾತು ನಡೀತದೆ. ಇವತ್ತು ನಮ್ಮ ಗಿರೀಶ್ ಅವರದ ಅದ್ಭುತವಾದಂತ ನಿರೂಪಣೆ, ಅವ್ರು ಚಂದ ಮಾತಾಡಿದ್ರು ಅವರು, ನಾನು ಕೇಳಿದ್ದಿಲ್ಲ. ಮತ್ತೆ ಶ್ರೀನಿವಾಸ ಅಂದ್ರೆ ಕೇಳೋದು ನಾವೆಲ್ಲ ಹೆಚ್ಚು ಕಡಿಮೆ, ಆದ್ರೆ ಗಿರೀಶ್ ಅವರು ಬಹಳ ಅದ್ಭುತ ಮಾಡಿದ್ರು. ಯಾಕಂದ್ರೆ ಬಸವೆ ಮಹಾರಾಜರ ಮೇಲೆ ಇರುವಂತ ನಿಷ್ಠ ಇಷ್ಟು ಕೆಲಸ ಕೊಡ್ಸಿಲಿಕ್ಕೆ ಬರ್ತಾಯಿ. ಇವೆಲ್ಲ ನಿಷ್ಠಾದಾಗ ಬರ್ತಾವ. ನಿಮ್ಗೆ ವಿಶ್ವಾಸ ಗಟ್ಟಿ ಉಳಿಬೇಕು. ಮಹಾರಾಜರನ್ನ ನಂಬ್ಕೊಂಡು ಹೋದ್ರೆ ಅಕಸ್ಮಾತ್ ಏನ್ರಿ ಹೆಚ್ಚು ಕಡಿಮೆ ಆಗ್ತದೆ ಏನ್ರಿ, ನಮ್ಮ ಪ್ರಪಂಚದಾಗ ಏನು ತೊಂದರೆ ಆಗ್ತಾವೇನ್ರಿ, ಅದ್ ನೀಗಿಸ್ತಾರೇನ್ರಿ, ಹೆಂಗ್ ಮಾಡೋದ್ರಿ, ಸುಮ್ ಇವ್ರು ಬಿಟ್ಟು ಇನ್ನೊಬ್ರು ಹಿಡ್ಕೊಂಡ್ಬಿಟ್ರೆ ಹೆಂಗ್ರಿ? ಇವು ವಿಚಾರಗಳು ನಮ್ಮಂತ ಮನುಷ್ಯರಿಗೂ ಸಹಜ. ಅದಕ್ಕೆ ನಮ್ಮ ಉದಾಹರಣೆ ನಿಮ್ಗೆ ಹೇಳಬೇಕಂದ್ರೆ, ಮಲ್ಲಿಕಾರ್ಜುನ ಶಿಷ್ಯರ ಅಂದ್ರೆ ಸಿದ್ದೇಶ್ವರ ಮಹಾರಾಜರ ಗುರುಗಳಾದಂತ ಮಲ್ಲಿಕಾರ್ಜುನ ಗುರುಗಳ ಶಿಷ್ಯರು ನಮ್ಮ ಉಪ್ಪೆಟ್ಟಾಗ ನಮ್ಮ ಅನಂತಪುರ ಏನಿದ್ದಾರೆ ಶಂಕರಣ್ಣವರ ಆಯಿ ಶರಣಮ್ಮಾಗಿತ್ತು. ಅವ್ರ ಕಡೆ ತಗೊಂಡು ಮಹಾರಾಜರು ಭಯಂಕರ ಸಲಿಗೆ. ಅವ್ರ ನೋಡಿ ನಾಗವಯ್ಯ ಅಂತ ಹೇಳಿ ನಮ್ಮ ಮಹಾರಾಜರ ಶಿಷ್ಯರು, ಇಬ್ಬರು ಭಯಂಕರ ಗೆಳ್ತಾರ. ಅವ್ರಿಬ್ಬರು ಕೂಡ ಕೂತಾಗ ಏನ್ ಮಾಡ್ಯಾರ, ಮಲ್ಲಿಕಾರ್ಜುನ ಸ್ವಾಮಿಗಳ ಪ್ರವಚನ ಕೇಳಲಿಕ್ಕೆ ಇವು ನಾಗವಯ್ಯನೂ ಕರ್ಕೊಂಡು ಹೋಗ್ಯಾರ. ಹೋದ ಮಹಾರಾಜ ಕಡೆ ಮುಂದಂತ ಮತ್ತೆ 2 ತಾಸು ಆಗೋರಿ. ವಾಪಸ್ ಬಂದ ಮೇಲೆ ಮಹಾರಾಜರಂದ್ರಂತ, ಯಾಕವಾ ನಾಗವಯ್ಯ ಹರಕ್ ಕೊಟ್ಟು ಗಂಡನ ಒಲ್ಲೆ ತಂದಿನಿ ಅಂತಂದ್ರ. ಇಷ್ಟು ಅಂದ್ರೆ ಚಂಚಲ ಆಗ್ತಿರ್ತದ ಮನಸ್ಸ. ನಮಗೇನು ಬೇಕಾಗಿದ್ರಿ ಸದ್ಯ, ನಮಗೇನ್ ಬೇಕಾಗಿದ್ರಿ ಈಗ ಸದ್ಯಕ್ಕೆ ಶ್ರೀಮಂತರಾಗ್ಬೇಕು. ನಾವು ಏನು ಕಷ್ಟ ಪಡಲಾರ ಶ್ರೀಮಂತರಾಗ್ಬೇಕು, ಇದು ನಮ್ಮ ಗುರಿ. ಶ್ರೀಮಂತರಾಗ್ಬೇಕು ನಾವು, ದುಡಿಲಾರ ಶ್ರೀಮಂತರಾದ್ರೆ ಅಂತ ಗುರುಗಳು ಎಲ್ಲರೂ ಸಿಕ್ಕರೆ ಅವರಲ್ಲಿ ನಿಮ್ಗೆ ಅವ್ರ ದರ್ಶನ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮ್ಗೆ ಅಷ್ಟು ಮಂದಿ ಅವ್ನು ಬಂದಿರ್ತಾರೆ. ಯಾಕಂದ್ರೆ ಇದು ಏನಾಗ್ಯದಂದ್ರೆ ಅಧ್ಯಾತ್ಮ ಆಯುರ್ವೇದಿಕ್ ಇದು. ಇವತ್ತು ಮಾಡಿದ ಕೂಡ 4 ಹೊತ್ತು ಭಜನೆ ಮಾಡಿದನ್ರಿ, ತಪ್ಪೋದ್ರಿ, ಒಂದು 2 ತಾಸು ಧ್ಯಾನ ಮಾಡಿದನ್ರಿ, ನಾಳೆ ನನಗೆ ಎಲ್ಲ ಆಗ್ತದಂತ ಇಲ್ಲಿದು. ಇದು ಕ್ರಮೇಣ ಅದ್ರ ಫಲ ಪಟ್ಕೊತ ಹೋಗ್ತಿರ್ತದೆ. ಕ್ರಮೇಣ ನಿಮ್ಮ ಮೂರ್ತಿಯೊಳಗೆ ಚಿನ್ನಗಳು ಬದಲಾವಣೆ ಆಗ್ತಾವೆ, ನಿಮ್ಮ ಗುಣಗಳು ಬದಲಾವಣೆ ಆಗ್ತವೆ, ಮಾತಾಡೋದ್ರೊಳಗೆ ಬದಲಾವಣೆ ಆಗ್ತದೆ, ನಿಮ್ಮ ನಡವಳಿಕೆ ಏನಾಗ್ತಪ್ಪ ಅಂದ್ರೆ ಎಲ್ಲಾ ರೀತಿಯಿಂದ ಸಮರ್ಥರು ನೋಡಿದಂಗೆ ಅನ್ಸ್ಲಿಕ್ಕತ್ತಲ್ರಿ ನಿಮ್ಮನ್ನ ಅಂತ ಅಂದ್ರೆ
ಅವ್ರ ಗುಣಗಳೆಲ್ಲ ನಿಮಗೆ ಬಂದಾವ. ಹಿಂಗ ವಿಚಿತ್ರ ಆಗ್ತಿದ್ದು. ಒಂದು ನಮ್ಮ ಬಸವೇಶ್ವರ ಮಹಾರಾಜರು ಇನ್ನು ಇಲ್ಲೇ ಬಂದ ಮೇಲೆ ಅಲ್ಲಿಗೆ ಹೋಗಿದ್ರು. ಹುಕ್ಕಡೆ ಸಪ್ತಾಹ ನಡೆದಿತ್ತು, ಭರ್ಜರಿ ಸಪ್ತಾಹ ನಡೆದಿತ್ತು. ಅಂದ್ರೆ ಮೇಲೆ ಎಷ್ಟು ಅವ್ರಿಗೆ ವಿಶ್ವಾಸ ಹೇಳ್ತಾರೆ ನಿಮಗೆ. ಆ ಟೈಮಿಗೆ ವಿಠ್ಠಲರಾಯರ ಕೀರ್ತನಗಾರ ಬಂದಿದ್ದಿಲ್ಲ. ಕೀರ್ತನ ಹೇಳುವುದು ಅಲ್ಲಿ ಅವಾಗ ಕಡಿಮೆ ಇತ್ತು. ಮಹಾರಾಜ್ ಇಲ್ಲಿ ಕೂತಿದ್ರು 10-15 ಫುಟ್ ಮೇಲೆ. ಮುಂದೆ ಏನ್ರಂತ ಸಂತಪರಿ ಮಾಡಿದೀವಿ, ಮುಂದೆ ಏನ್ರಂತ ಇಷ್ಟು ಅನ್ನೋದ್ರಾಗನೆ ತಮ್ಮ ಇದ್ದ ಸೆಲ್ಲೆ ಏನಿತ್ತು, ಸೆಲ್ಲೆ ಅನ್ನೋದಲ್ಲಿ ಇದು ತೋನ್ ಬಸವೇಶ್ವರ ಕಡೆ ಹೋಗದ್ರಿ. ಹಿಂಗ ಹೋಗೋದು ಬಸವೇ ಕೀರ್ತನ ಮಾಡಂದ್ರಿ. ಸದ್ಗುರು ಆಜ್ಞಾ. ಅದಕ್ಕೇನು ಹಿಂಗಂದ್ರೆ ನನಗೆ ಬರಂಗಿಲ್ರಿ, ನನಗೆ ನಡೆಯಂಗಿಲ್ರಿ, ನನಗೆ ಆಗೋದಿಲ್ರಿ ಈ ಮಾತು ಸದ್ಗುರುಗಳಿಗೆ ಸಭಾದಾಗ ಇರುವುದೇ ಇಲ್ಲ. ಅವ್ರು ಬಡವಡಿ ಎದ್ದು ನಿಂತರು 1.5 ತಾಸು ಕೀರ್ತನ ಮಾಡಿದ್ರಿ. ಮೊದಲೇ ಕೀರ್ತನ ಮಾಡಿಸಿದ್ ಯಾರ ಕಡೆದು ಇದ್ರು ಅಂದ್ರೆ ಬಸವೇಶ್ವರ ಮಹಾರಾಜರ ಕಡೆಯಿಂದ ಮಾಡಿಸಿದ್ರು. ಇಷ್ಟು ಮಹಾರಾಜರು ಅವ್ರ ಮೇಲೆ ಅಂತ ಒಂದು ಪ್ರೇಮ. ಮುಂದವ್ರಿಗೆ 72ನೇ ಇಸ್ವಿಗೆ ಬಂದ್ರು, 71ನೇ ಇಸ್ವಿಗೆ ಬಂದರು. ಬಂದಾಗಿಲ್ಲೆಲ್ಲ ಮಹಾರಾಜರು ಬಂದಿದ್ರು. ಇಲ್ಲಿ ನಾಯಿ ಇತ್ತು ಒಂದು, ಅವ್ರು ಕಡಿತ ಅಂದ್ಗಳು ಮಹಾರಾಜರು ಮುಟ್ಟಿದ್ರು. ಆ ನಾಯಿ ಹೋಗೋ ತನಕ ಬೊಗಳಿದ್ರು. ಇಷ್ಟು ಸಮರ್ಥ ಕೈಯೊಳಗೆ. ಅದಕ್ಕೆ ಹಸ್ತಾರಿ ಇಡ್ತಾರೆ ಒಂದು, ಪಾದಾರಿ ಇಡ್ತಾರೆ ಒಂದು, ಇವೆರಡದ್ರಲ್ಲೇ ಸಿಗ್ತೈತೆ. ಹಂಗೆ ಬಂದು ಒಳಗೆ ಕೂತರು ಮಂದಿ. ಮತ್ತೆ ನೋಡ್ರಿ ಮಹಾರಾಜರು ಬಂದಾರಂತ. ನಮ್ಮ ಮಹಾರಾಜರು ಅಂದ್ರೆ ಏನಿದ್ರು ಅಂದ್ರೆ, ನಮ್ಮ ಮಹಾರಾಜರು ಅಂದ್ರೆ ರಂಗರಾವ್ ಮಹಾರಾಜರು. ನನಗೆ ಹೇಳು ಚಟ ಅದ, ನನಗೆ ಹಂಗಂದ್ರೆ ಸಮಾಧಾನ ಆಗ್ತದೆ, ಹಂಗಂದ್ರೆ ನನ್ನ ಸಮಾಧಾನ ಆಗುದಿಲ್ಲ. ಅವ್ರು ಬಂದಾಗ ಮಂದಿನೂ ಕೂಡ್ತೀವಿ. ಮತ್ತೆ ಪ್ರವಚನ ಕೊಡೋರು ಮಂದಿ ಬರೋರಿ. ಮಹಾರಾಜ ಯಾಕೆ ಬಿಡ್ತಿದ್ರು ಅಂದ್ರೆ, ಈ ಕಡೆ ಭಾಗದ ಬಹುಸಾಹೇಬ್ ಮಹಾರಾಜ ಬಹಳ ಅಡ್ಡಾಡಿದ್ರು. ಬಹುಸಾಹೇಬ್ ಮಹಾರಾಜ ಪ್ರಖ್ಯಾತರಾಗಿದ್ದ ಈ ಎಳೆದಾಗ ಅಡ್ಡಾಡಿದಾಗ ನಮ್ಮ ಮಹಾರಾಜರು ಬಹುಸಾಹೇಬ್ ಮಹಾರಾಜ ಅವತಾರ ಅಂತ ಯಾರೇ ಇದ್ರ ರಂಗರಾವ್ ಮಹಾರಾಜರು ಅಂತ ಎಲ್ಲರಿಗೂ ಗೊತ್ತಾಗಿತ್ತು. ಅಷ್ಟೊಂದು ಪ್ರಖ್ಯಾತಿ ಇವರು ಪಡೆದಿದ್ರು. ಇಲ್ಲಿ ಬಂದು ಕೂತರು, ಪ್ರವಚನ ನಡೀತು. ಬಸವೇಶ್ವರ ಗಮನ ಬಿಡ್ಲಿಕ್ಕೆ ಹತ್ತಿತ್ತು ಬಸವೇಶ್ವರ ಮಹಾರಾಜಿಗೆ. ಮಹಾರಾಜ ಸೂಕ್ಷ್ಮ ದೃಷ್ಟಿಯಿಂದ ನೋಡಿದ್ರು. ಇವ್ರಿಗೆ ಚಿಂತೆ ಅಂದ್ರೆ 45 ಮಂದಿ ಕೂತಾರ, ಇವೆಲ್ಲ ಇವ್ರು ಟಿಕೆಟ್ ಮಾಡಿಸಂದ್ರೆ ನನ್ನ ಕಡೆ ಏನೂ ಇಲ್ಲ, ಹೆಂಗ್ ಮಾಡೋದು ಅಂತೇಳಿ ಚಿಂತೆ ಒಳಗಿದ್ರು. ಮಹಾರಾಜರೆಲ್ಲ ಮುಗಿಸಿದ್ರು. ಮುಗಿಸಿದ ಏನಂದ್ರೆ, ಮುಗಿತಪ್ಪ ಈ ಕಾರ್ಯಕ್ರಮ ಎಲ್ಲ ಈಗ 1:02 ಆಗಿತ್ತು. ಎಲ್ಲರೂ ನಿಮ್ಗೆ ಮನೆ ಮೇಲೆ ಪ್ರಸಾದ ತಗೊಂಡು ಮತ್ತೆ 5 ಗಂಟೆಗೆ ಇಲ್ಲಿ ವಾಪಸ್ ಬಂದ್ಬಿಟ್ಟು ಬಸವೇಶ್ವರ ಮಹಾರಾಜ ಎಕ್ದಮ್ ಇದನ್ನ ಇಷ್ಟು ಸರಳ ಅಂದ್ರೆ, ನಿಮ್ಮ ಆಂತರಿಕವಾದಂತಹ ವಿಚಾರಗಳನ್ನು ಯಾರಾದರೂ ಹೆಕ್ಕಿ ತೆಗಿತಿದ್ರಂದ್ರೆ ಸದ್ಗುರುಗಳಿಗೆ ಮಾತ್ರ ಸಾಧ್ಯದ ಹೊರತಾಗಿ ಮತ್ತೊಬ್ರಿಗೆ ಸಾಧ್ಯ ಇಲ್ಲ. ಇಲ್ಲೇ ಇನ್ನೊಂದು ಏನ್ ಮಾಡಿದ್ರು ಅಂದ್ರೆ, ಇಲ್ಲಿ ಬಂದ್ರು. ಬಸವೇಶ್ವರ ಮಹಾರಾಜರ ಶಕ್ತಿ ಏನು ಇದ್ದಿದ್ದಿಲ್ಲ. ಕಂಡಾಪಟ್ಟಿ ಮಕ್ಕಳು, ಸಂಸಾರ ದೊಡ್ಡದು, ಒಂದು ಗುಡಿಸಲ ಬಚ್ಚಲಕ್ಕೆ ಸಹಿತ ನಾವು ಹೊರಗೆ ನೋಡ್ತಿದ್ವಿ. ಅವಾಗೆಲ್ಲ ಬಚ್ಚಲು ಹೆಂಗೆ ಮಾಡ್ತಿದ್ರು ಅಂದ್ರೆ, ಒಂದು ತಟ್ಟಿ ಕಟ್ಕೊಂಡು ಒಂದು ಕಲ್ಲು ಇಟ್ಕೊಂಡು ಅದ್ರ ಮೇಲೆ ಮಾಡ್ತಿದ್ರಲ್ಲ. ಹೊರಗೆ ನಾವು ಜಗತ್ತು ನೋಡಿವಿ. ಅದನ್ನು ನೋಡಿದಾಗ ಇಲ್ಲಿ ಅದೇ ಪ್ರಸಂಗ ಇತ್ತು ಮಹಾರಾಜರಿಗೆ ಬಂದಾಗ. ಇವ್ರು ಬಿಸಿನೀರು ಕಾಯಿಸ್ಕೊಡುವಷ್ಟು ಸಹಿತ ಭಸ್ಮೆ ಅವರಿಗೆ ಪರಿಸ್ಥಿತಿ ಇದ್ದಿದ್ದಿಲ್ಲ. ನಮ್ಮ ಮಹಾರಾಜರು ಹೊರಗೆ ಕೂತು ಅಂಗಳದಾಗ ಕೂತು ಕಲ್ಲಿ ಮೇಲೆ ಕೂತು ತಣ್ಣೀರು ನೀರು ಹಾಕೊಂಡು ಸ್ನಾನ ಮಾಡೋ ಹೊತ್ನ್ಯಾಗ ಬಸ್ಮೇಲೆ ಬಂದಾಳು ಬಿಸಿನೀರು ಬರ್ಲಿಕ್ಕೆ ಇದ್ದಿದ್ದು. ಇವ್ರು ತಣ್ಣೀರು ಹಾಕೊಂಡಿದ್ರು, ಇವ್ರು ಬಿಸಿನೀರು ಬರ್ಲಿಕ್ಕೆ ಇರ್ತಿದ್ದು. ಯಾಕೋ ಅದಕ್ಕೆ ಬಸ್ಮೆ ಅಂದ್ರೆ ಮಹಾರಾಜರೇ ಅಪ್ಪಾರ ಏನ್ ಮಾಡುದ್ರಿ, ನಿಮಗ್ ಬಂದು ಇಂಥ ಒಬ್ಬರಿಗೆ ನಾನು ಬಂದು ಒಂದು ಬಿಸಿನೀರು ಕೊಟ್ಟು ಸ್ನಾನ ಮಾಡಿಸೋಷ್ಟು ತಾಕತ್ ನನಗೆ ಉಳಿಲಿಲ್ಲ ಅಂದಾಗ ಮಹಾರಾಜರಂದ್ರು ವಾಕ್ಯ ಏನಂದ್ರು, ಸದ್ಗುರು ಹೇಳಿದ್ದು ಏನಾದ್ರೂ ಸುಳ್ಳು ಆಯ್ತಂದ್ರೆ ನಾವು ಸದ್ಗುರುಗಳಲ್ಲ. ಏನ್ ಮಾತಾಡ್ತಾರಂತ ಖರೇನೆ. ಯಾವ ಈ ಮೂರು ಏನ್ ಮಾಡಿದ್ರು ಸುಳ್ಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಮಾತ್ರ ಸದ್ಗುರುಗಳು. ಸೋಮ ಅರಿವಿ ಹಾಕೊಂಡ್ರೆ ಕಾವಿ ಹಾಕೊಂಡ್ರೆ ಕರಿ ಅಂದ್ರೆ ಮನುಷ್ಯ ಹೇಳ್ಬೇಕಾದ್ರೆ ಓಡಾಡೋದು ಕಾವಿ ಹಾಕೊಂಡು ಕೂತ್ರೆ ಆಗ್ತದೆ. ಅವಾಗಂದ್ರೆ ಮಹಾರಾಜರು ಯಾರು ನಮ್ಮ ಮಹಾರಾಜರು ಏನಂದ್ರು, ಬಸ್ಮೆ ಆಡ ಕಟ್ಟು ಜಗದಾಗ ಆಣೆ ಕಟ್ತಿದ್ ಚಿಂತೆ ಮಾಡಬೇಡ. ಇವತ್ತು ಆಣೆ ಕಟ್ಟಿದಂಗೆ ಇಲ್ಲೆಲ್ಲ ಪರಿಸ್ಥಿತಿ ಹಳೇದು ಬಹಳ ಮಂದಿಗೆ ಕೆಲವು ಮಂದಿಗೆ ಅಷ್ಟೇ ಬರ್ತದೆ. ಬಸ್ಮೆ ಮಹಾರಾಜ ಪರಿಸ್ಥಿತಿ ಏನಿತ್ತು ಅಂತ ಹೇಳಿ ಅಷ್ಟೇ ಪರಿಸ್ಥಿತಿ ಇದ್ದಾಗ ಏನ್ ಅಂದು ಹೋದ್ರು ಅವತ್ತಿಂದ ಇದೆ ಗೊತ್ತು. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಅವ್ರಿಗೆ ಎಂತ ಇದು ಚಿತ್ರ ಇತ್ತಂದ್ರೆ ಅವ್ರದೊಂದು ಒಂದ್ ಜಲಕ್ ಹೇಳ್ತಾರೆ ನಿಮ್ಗೆ ಏನಂದ್ರೆ, ಒಟ್ಟು ರಾಮನಾಮನ ಪ್ರೀತಿ ಅವರಿಗೆ. ಅದಕ್ಕೆ ರಾಮ ಬಂದು ಕೂತಿಲ್ಲ, ಸುಮ್ಮನೆ ಬಂದು ಕೂತಿಲ್ಲ.
ಏನಂತಂದ್ರೆ ಒಟ್ಟು ಅವ್ರು ಅಮ್ಮನ ಹೆಂಗ ಅಂತಿದ್ರ ಅಂದ್ರೆ ನೀವು ನಾವೇನ್ ಅಂತಿದ್ದೆ ಏನು ಬಿಡಿಸ್ಬೇಡ ಅಂದ್ರೆ ಏನ್ರಿ ಇದು ಅವ್ರು ಹೆಂಗ ಅಂತಿದ್ರು ರಾಮ್ 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 ಯಾವಾಗ ಮುಗಿಸುದ್ರಿ ಇದನ್ನ ಏನಂದ್ರು ರುಚಿನ ಅಲ್ರಿ ಅನ್ನೋರು ಅಷ್ಟು ಪ್ರೀತಿ ಅಂತ ರಾಮ ಇಲ್ಲಿ ಬಂದಾನಲ್ಲ ರಾಮಂದು ಒಂದು ಕಡೆಗೆ ಹೇಳಿ ನಿಮಗ ಮುಗಿಸ್ತೇನೆ. ಬ್ರಹ್ಮಚೈತನ್ಯ ಮಹಾರಾಜರಿಗೆ 60 ವರ್ಷ ಆಯ್ತು ಏನ್ರಿ. ಅವಾಗ ಅವ್ರಿಗೆ ಮೂರನೇ ಅವಸ್ಥೆ ಏನಾದ್ರು ಇದನ್ನ ಮಾಡ್ಕೊಂಡ್ ಬರ್ಬೇಕೇನೋ ಏನಂತಾರ ವಾನಪ್ರಸ್ಥ ಹೋಗ್ಬೇಕು. ಮತ್ತೆ ಅವ್ರು ಎಲ್ಲಾರಂಗ ಅವರು ಬ್ರಹ್ಮಚೈತನ್ಯ ಮಹಾರಾಜರು ಹೆಂಗಿದ್ರು ಅಂದ್ರೆ ಮನಸ್ಸನ್ನ ಹೆಂಗ್ ಬರ್ತದ ಮಾಡೇ ಬಿಡುದು, ಯಾರ ಮನೆಗೆ ಹೋಗ್ಬೇಕಾದ್ರೆ ಹೋಗೇ ಬಿಡುದು. ಇಷ್ಟು ವಿಚಿತ್ರ ಇದ್ರು ಅವರು ಬಡ ಹಿಂದಿನ ದಿವಸ ಹೇಳಿದ್ರು ನಾಳೆ ವಾನಪ್ರಸ್ಥ ತಗೋತೀನಿ, ನಂದು ಅರಿವಿಗೆ ಎಲ್ಲ ಕಟ್ಟಿಟ್ಬಿಡು ಅಂತೇಳಿ ಎಲ್ಲರಿಗೂ ಹೇಳಿ ಬಡ ಟಾಂಗ ತೋರಿಸಿದ್ರು. ಗೊಂದಾವಳಿ ಒಳಗೆ ಎಲ್ಲ ಸಾಮಾನು ಹಾಕೊಂಡ್ರು, ಟಂಗದ ಕೂತ್ರು. 4 ಹೆಜ್ಜೆ ಮುಂದೆ ಹೋಗಿತ್ತೀರಿ ಬರೇ ಟಂಗ. ಓಡಿ ಬಂದ ಅವ್ರಿಗೆ ಸೇವೆ ಮಾಡವ, ಮಹಾರಾಜ ನಿಂದ್ರಿ ಅಂದ. ಯಾಕೋ ಅಂತಂದ್ರು ರಾಮನ ಕಣ್ಣ ನೀರು ಬರ್ಲಿಕ್ಕತ್ತಾವ ಅಂದ್ಕೊಳ್ಳಿ ಗಾಬರಾದ್ರಿ. ಕಲ್ಲಿನ ಮೂರ್ತಿನ ಮತ್ತೆ ಅದೇ ನೀವು ಇದನ್ನ ತಿಳ್ಕೊಂಡ್ರಿ ಮತ್ತೆ ನೀವು ಈಗೋ ಅವ ಇಲ್ರಿ ಕಣ್ಣ ನೀರು ಬರ್ಲಿಕ್ಕತ್ತಾರೆ. ರಾಮ ಸೀತಾ ಲಕ್ಷ್ಮಣ್ ಕಣ್ಣ ನೀರು ಬರ್ಲಿಕ್ಕತ್ತಾವ, ನೀವು ಹೊಂಟಿರಿ ಪಟ್ಟ ಈರು ಅಂದ. ಅವ್ನು ಇವ್ರಿಗಿಂತ ಜೋರು ಮಾತಾಡಿದ್ರಿ ಅಮ್ಮ. ಯಾಕಂದ್ರೆ ನಿಮ್ಗೆ ರಾಮನ್ ಸ್ವಲ್ಪ ಇವ್ರ ಮೇಲೆ ಅಷ್ಟು ಪ್ರೇಮ ಇತ್ತವ. ಅವ್ರು ಓಡಿ ಬಂದ್ರು. ಹೆಂಗ್ ಓಡಿ ಬಂದ್ರಂದ್ರೆ ಅಲ್ಲಿ ಬಂದವ್ರನ್ನೇ ಪೂರ ಸಾಷ್ಟಾಂಗ ನಮಸ್ಕಾರ ರಾಮನ್ ಬೇಡ್ಕೊಂಡ್ರಂತ ರಾಮ್ ಹೇಳಿದಂತ್ರಿ. ರಾಮನ ಮಾತಾಡ್ಯಾನ ಇದನ್ನ ಏನ ನೀವ್ ಹೋದ್ರೆ ಈ ರಾಮನ್ ಯಾಕೆ ಕೇಳ್ತಾರೋ ಅಂದ್ರಂತ್ರಿ ಬ್ರಹ್ಮಚೈತನ್ಯ ಮಹಾರಾಜರಿಗೆ. ನೀವ್ ಹೋದ್ರೆ ಈ ರಾಮನ್ ಯಾಕೆ ಯಾರು ನೀ ಇಲ್ಲೇ ಇರ್ಬೇಕಪ್ಪ ಅಂದಾಗ ಆಯ್ತು ಮಹಾರಾಜ. ಇಷ್ಟು ಶಕ್ತಿ ಯಾರಿಗಿರ್ತದಪ್ಪ ಅಂದ್ರೆ ಸತ್ಪುರುಷರಿಗಿರ್ತದೆ. ಅದಕ್ಕೆ ಬಸವೇ ಮಹಾರಾಜರು ಇದೇ ಶಿವಾನಂದ ಕುಟ್ರೆ ಪ್ರಾರಂಭ ಮಾಡಿದ್ರು. ಇವತ್ತಿಗೂ 56 ವರ್ಷ ಆಗಿರ್ಬೋದು. ಖರೆ ಇನ್ನು ಇದು ಇಷ್ಟಕ್ಕೆ 56 ವರ್ಷಕ್ಕೆ ಸಮಾಧಾನ ಪಟ್ಕೋಬೇಡ್ರಿ, ಇನ್ನು ನಿರಂತರವಾಗಿ ನಡಿಬೇಕಿದು. ಇಷ್ಟು ಮಂದಿ ಹಂಗ ತಯಾರಾಕೋತ ಹೋಗ್ತಿರ್ಬೇಕು, ಉದ್ಧಾರ ಆಗ್ತಿರ್ಬೇಕು, ಅವ್ರ ಹಂಗ ಹೆಸರು ಹೇಳ್ಕೋತಿರ್ಬೇಕು. ಅವ್ರ ಜೋಡಿ ಅವ್ರ ಸದ್ಗುರುಗಳು ಸಹಿತ ಹಂಗ ಅವ್ರ ಜೋಡಿ ಬೆನ್ನ ಹತ್ತಿರ್ತಾರೆ. ಇದು ನಿಜವಾದಂತ ಅಧ್ಯಾತ್ಮ. ಅಂತ ಅಧ್ಯಾತ್ಮ ಯಾರಾದ್ರೂ ಮಾಡಿದ್ರೆ ಅದಕ್ಕೆ ತುಕಾರಾಮ್ ಮಹಾರಾಜರು ಬೇರೆ ಅಲ್ಲ, ಬಸವಿ ಮಹಾರಾಜರು ಬೇರೆ ಅಲ್ಲ. ಎರಡೂ ತೂಕ ನೀವು ಮಾಡಿದ್ರಂದ್ರೆ ತುಕಾರಾಮ್ ಅಂದ್ರೆ ಏನಂತೀರಿ? ತೂಕದಿಂದ ಸಂಸಾರ ಮಾಡಿದ್ರು ಅಧ್ಯಾತ್ಮ ಮಾಡಿದವ್ರು ಯಾರೈತ್ರ ಅವ್ರಿಗೆ ತುಕಾರಾಮ್ ಅಂತಾರ. ಹಂಗ ಇವರು ಸಹಿತ ಬಡತನದಾಗಿದ್ರು ಸಹಿತ ಬಹಳ ಮಂದಿ ಬಡತನ ಭಯಂಕರ ಇರ್ತೀರಿ. ಅವ್ರಿಗೆ ಇದನ್ನ ಮಾಡ್ಲಿಕ್ಕೆ ಇದ್ದದ ಕರೆನೆ ಮಹಾರಾಜರು ಬಂದಾಗ ಬುಕ್ ಇಟ್ಟಿದ್ದಿದ್ರಿ. ಇಲ್ಲಿ ಹ್ಯಾಂಗ್ ನೋಡಿದ್ರಿ ಎಲ್ಲ ಮಂದಿ ಒಬ್ರಿಗೊಬ್ರು ಮಾತಾಡೋ ಸುರಾಜ್ ಬುಕ್ ಇಟ್ಟಿಲ್ರಿ ಅಂದ್ರು. ಪಟ್ಟ ಮಹಾರಾಜರು ಏನ್ ಮಾಡಿದ್ರಿ 4-5 ಉದಿರಿ ಗಡಿ ತರಿಸಿದ್ರು, ಅದನ್ನ ಪುಡಿ ಮಾಡಿದ್ರಿ. ಈಗ ತೋಳ ಹೆಸರು ಅಂದ್ರು ಇದಕ್ ಸದ್ಗುರುಗಳು ಅಂತ ಇಂತ. ಅದಕ್ಕೆ ಅವ್ರು ಚಾಣಕ್ಯ ಅಂತವ್ರ ಜನ್ಮನಾಮ ಹೆಸರು. ಮಹಾರಾಜರ ಜನ್ಮನಾಮ ಹೆಸರು ಏನಂದ್ರ ಚಾಣಕ್ಯ. ಅದಕ್ಕೆ ಎಲ್ಲಿ ಹೋದ್ರು ಸಹಿತ ಚಾಣಕ್ಯತನದಿಂದನ ಈ ಭಕ್ತಿ ಪಂಥವನ್ನ ಕಟ್ಟಿ ಜಗತ್ತಿಗೆ ಏನಾದ್ರು ಉಪಕಾರ ಮಾಡಿದವರು ಯಾರಿದ್ರು ಅಂದ್ರ ರಂಗರಾವ್ ಮಹಾರಾಜರು. ಆ ದಿನೊಳಗೆ ನಿಮಗೆಲ್ಲ ಉಪಕಾರ ಮಾಡಿದವರು ಯಾರಿದ್ರ ಬಸವೇ ಮಹಾರಾಜ. ಯಾವತ್ತು ಇಂಥ ಒಂದು ಹಳ್ಳಿ ಒಳಗೆ ಇಂಥ ಗುಡ್ಡದಾಗ ಆಗಿನ ಪರಿಸ್ಥಿತಿ ಒಳಗೆ ಇವನ್ನೆಲ್ಲ ಕೂಡಿಸಿ ಕೈಯ ಕಾಲ ಹಿಡ್ಕೊಂಡು ಬರ್ರಿ ಬರ್ರಿ ರಾಮ್ ರಾಮ್ ಅನ್ಲಿ ಬಿಡ್ಲಿ. ವಾಲ್ಮೀಕಿಗೆ ರಾಮ ಅನ್ಲಿಕ್ಕೆ ಬರ್ತಿದ್ದಾನೆ? ಒಲೆ ಕೂಡೆ ಅವ ತುಡುಗು ಮಾಡಿ ಒಬ್ಬೊಬ್ರನ್ನ ಕೊಂದು ಜೀವನ ಮಾಡವ. ಅವ್ನ ನಾಯಿನ ತಪ್ಪಾಗಿ ಬಿಟ್ಟಿತ್ತು, ರಾಮ ಅನ್ಲಿಕ್ಕೆ ಬರ್ಲಿಲ್ಲ. ಮತ್ ನಾರದರು ಏನ್ ಮಾಡಿದ್ರು ಅವಂಗ ಆ ಮರ ಈ ಮರ ಆ ಮರ ಈ ಮರ ಅನ್ಕೋತ ರಾಮ್ ರಾಮ್ ಅಂತಂದ್ರು. ನಾವು ವಾಲ್ಮೀಕಿ ಜಾತಿಯವ್ರೆ, ನಮಗೇನು ಬರ್ತಿತ್ತನ್ನು ರಾಮ ಅನ್ಲಿಕ್ಕಿರಿ. ರಾಮನ ಕುಂತಿತ್ತು ನಮಗೇನಾದ್ರು ರಾಮನ ಬಗ್ಗೆ ನಮ್ಗೆ ಏನ್ ತಿಳಿದಂತ ತಿಳ್ಕೊಂಡ್ರಿ ನೀವು? ಇವರೆಲ್ಲ ಬಂದು ಸತ್ಪುರುಷರು ಬಂದ್ರು ಅಂತೇಳಿ ರಾಮ ಅಂದ್ರೆ ಹಿಂಗ, ಹನುಮಂತ ಅಂದ್ರೆ ಹಿಂಗ ಅಂತೇಳಿ ಈಗ ತಿಳಿತು ನಮ್ಗೆ ಗೊತ್ತಾಗಿ. ಅದಕ್ಕೆ ಎಂಥ ಹೃದಯ ಇರ್ಬೇಕಂದ್ರೆ ಬಸವೇವ್ರ ಹೃದಯ ಹೆಂಗಿತ್ತದ ನಿಮ್ಗೆ ಹೇಳ್ಬಿಡ್ತೇನೆ. ಒಳ್ಳೇದು ಟೈಮ್ ಭಾಳ ಆಗಿದೆ. ಇಲ್ಲ ಯಾವುದಾದ್ರೂ ಎಲ್ಲಾನು ನೋಡ್ಕೊಂಡು ಮಾಡೋದು. ಹಿಂದಾಡ್ ಹೋದ್ ನಾ ಹೊರಗೆ ಹೋದ್ಮೇಲೆ ಅನ್ಕೋತ್ ಬಿಡಬಾರ್ದು. ಏರು ಮರ ಹಚ್ಚಿದ್ದ ದೊಡ್ಡ ಸಪ್ತಪ್ಪ ಶಿವಾನಂದರು ಬೈಕೋತ್ ಕೊಡ್ತಾರೆ, ಗಿರೀಶ್ ಅವರು ಬೈತಾರೆ, ಒಳ್ಳೆ ತಂದು ಹೆಚ್ಚಿ ರೋಮರ್ ಹೇಳ್ತಂದೇಳಿ. ಹಂಗ ಆಗಬಾರ್ದು. ರಾಮ ಆಗ ಹೇಳಿದ್ರಿ ಇದು ರಾಮೇಶ್ವರ ಆಗ್ಯದ ಅಂತ ಹೇಳಿ ನಮ್ಗೆ ಇವ್ರು ಹೇಳಿದ್ರು. ಹೌದು ರಾಮೇಶ್ವರನೇ.
ಇಲ್ಲಂತ ಅಲ್ಲಿಕ್ಕೆ ಬರಂಗಿಲ್ಲ ರಾಮೇಶ್ವರನೇ. ಇಲ್ಲಿ ರಾಮನ ವಾಸ ಅದ ಇಲ್ಲಂತಂದ್ರೆ ಇಷ್ಟು ಸಮಾಧಾನ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಂಗ ರಾಮ ನಿಜವಾಗ್ಲೂ ಇದಕ್ಕೆ ಬಂದಿದ್ದ, ರಾಮೇಶ್ವರಕ್ಕೆ ಬಂದಿದ್ದ. ಬಂದಾಗ ವಿಭೀಷಣ ಬಂದ್ರಿ, ರಾಕ್ಷಸ ಲಂಕಾದ ದೊರೆ ತಮ್ಮ ಬಾತೃ ಸಹೋದರ ಅವ್ ಬಂದ ಶರಣಾಗತಿ ಆದ ರಾಮಗ. ಆದ ಕೂಡ ರಾಮ ಏನ್ ಅನ್ಬೇಕ್ರಿ, ಒಳಗ್ ಕರ್ಕೊ ಅವನಂತೇಳಿ ಎಲ್ಲರೂ ಅಬ್ಜೆಕ್ಷನ್ ಮಾಡಿದ್ರು. ಇಂಥವ್ರು ನಮ್ಮಂತವ್ರು ಇರೋವ್ರೆ, ಮತ್ತೆ ಎಲ್ಲ ಕಡೆ ಇರೋವ್ರೆ. ಅವನೇನ್ ತಗೋತೀರಿ, ಅವ್ನು ಸುಮ್ಮನೆ ಮೋಸದಿಂದ ಬಂದಾನ, ನಿಮ್ನೆಲ್ಲ ತಿಳ್ಕೊಂಡು ನಿಮ್ಮನ್ನೆಲ್ಲ ನಿಮ್ಮ ರಾಮನ ಕಡೆಯಿಂದ ಇದನ್ನ ಮಾಡೋ ಸಂಬಂಧಿ ಬಂದಾನ. ಅವ್ನು ಬಂದು ಶರಣಾಗತಿ ಆಗ್ಯಾನ. ಶರಣರಿಗೆ ರಕ್ಷಣೆ ಕೊಡೋದು ಈ ರಾಮನ ಧರ್ಮ ಅಂತೇಳಿ ಕರ್ಕೊಂಡು ಕೂಡ ಅವೇನಂದ್ರೆ ಹೋಗ್ಬವ ಅದ್ರೊಳಗೆ ಹೋಗಿ ಶಾಣೆ ವಾಲಿಗಿಲಿ ಅಂತವ್ರೆಲ್ಲ ದೊಡ್ಡ ಇದ್ರು. ಜಾಂಬು ಅಂತಂದ ಹಿರೇ ಮನುಷ್ಯ ಅವ. ಅಲ್ಲ ರಾಮ ಇವಂಗೆ ಕ್ಷಮಾಪಣೆ ಮಾಡಿ ಒಳಗೆ ಕರ್ಕೊಂಡಿ. ಇವಂಗೆ ಏನ್ ಹೇಳಿದಿ, ನಾ ನಿನಗೆ ಮುಂದೆ ಲಂಕಾದಕ್ಕೆ ನಿನಗೆ ಇದನ್ನ ಮಾಡ್ತೇನೆ, ಅಧಿಪತಿ ನಿನ್ನ ಮಾಡ್ತೇನೆ. ಇದು ಗ್ಯಾರಂಟಿ ಭರೋಸೆ ಕೊಟ್ಬಿಟ್ಟ ಅವ್ನು ಜಾಂಬು ಅಂತಂದ. ನಾಳೆ ಇವ್ ಹೆಂಗ್ ಕ್ಷಮಾಪಣೆ ಕೇಳಿಕ್ ಬಂದಾನಲ್ಲ, ನಾಳೆ ಅವ ಲಂಕಾದ ತೋರಿ ಅವನ ಬಂದು ನಿನ್ ಕಾಲು ಹಿಡ್ಕೊಂಡ್ರೆ ಏನ್ ಮಾಡವನಿ ಅಂದ್ರೆ ಅವನ ಬಂದು ಕೇಳಿದ್ರೆ ಏನ್ ಮಾಡವನಿ, ಬಿಟ್ಬಿಡವಲ್ಲ. ಅವಾಗ ಅವ್ ಬರೋ ತನಕ ನೀವು ಅವ್ನಿಗೆ ಬರುದಂತ ನೀವು ವಿಚಾರ ಮಾಡಿ ಅವ್ನು ಬರಂಗಿಲ್ಲ. ಕರೆ ಬಂದು ನೀವು ಕಾಲು ಹಿಡ್ಕೊಂಡು ನನಗೆ ತಪ್ಪಾಗಿದೆ, ನಾ ಸೀತಾ ನಿನಗೆ ವಾಪಸ್ ಕೊಟ್ಬಿಡ್ತೀನಿ, ನಾ ಮಾಡಿದ್ದೆಲ್ಲ ಕ್ಷಮಾ ಮಾಡಿಬಿಡಂದ್ರೆ ನೀವು ಈ ಕ್ಷಮಾ ಮಾಡೇ ಬಿಡ್ತೀನಿ. ಅವ್ ಮಾತ್ರ ರಂಗಾಲಾಗ ಬಿಡ್ತ. ಮತ್ತೆ ವಿಭೀಷಣಿಗೆ ಏನ್ ಮಾಡವಂದ್ರಂತ ನಾವು ಅವಾಗ ರಾಮ ಅಂದಂತವ, ನಾ ಏನು ಮುಂದೆ ಅಯೋಧ್ಯಕ್ಕೆ ಹೋಗಿದ್ದನಲ್ಲ, ಇದಾದ್ಮೇಲೆ ಅಯೋಧ್ಯಕ್ಕೆ ಅವನ ಪಟ್ಟ ಕೂಡಿಸ್ಲಿ ಅಂತ ಹೇಳಿ ಇಂಥ ಒಂದು ಧರ್ಮವಂತ ಯಾರು ಇದ್ರು ಆ ರಾಮಲ ಅಂತ ಧರ್ಮವನ್ನು ಇಟ್ಕೊಂಡವ್ರೆ ಭಸ್ಮೆ. ಇಷ್ಟೆಲ್ಲ ನಡಿಬೇಕಾದ್ರೆ ಸಾಮಾನ್ಯ ಇಲ್ಲ. ಯಾಕಂದ್ರೆ ಈ ಕುಟುಂಬ ನೋಡಿದ್ರೆ ನೀವು 40-45 ಮಂದಿ ಇದ್ರಿ ಇಲ್ಲಿ. ಏನ್ ಹಾಕಿದ್ರು ಕಾರ್ಖಾನೆಗೆ ಆಗಿದ್ರಿ ಇಲ್ಲಿ. 2 ಚೀಲ ಹಾಕಿದ್ರು ಹೋಗುದೆ, 1 ಚೀಲ ಹೋದ್ರು ಹೋಗುದೆ, ಏನು ಮಾಡಿದ್ರು ಸಾಕಾಗುದಿಲ್ಲ. ಕರೆ ಇದನ್ನ ಯಾವುದೂ ಲೆಕ್ಕಕ್ಕೆ ತಗೊಳ್ಳಾರ್ದ ಸದ್ಗುರುಗಳ ಭಕ್ತಿ ಬೆಳೆಸಬೇಕು ಅನ್ನೋದು ಒಂದೇ ಒಂದು ಗುರು ಇಟ್ಟುಕೊಂಡು ಭಸ್ಮೆ ಮಾರಾದ್ರೆ ಏನು ಮಾಡಿದ್ರಲ್ಲ, ಇವತ್ತ ನಿಜವಾದ ಏನಾಗ್ಯದಂದ್ರ ಶಿವಾನಂದ ಕುಟೀರದೊಳಗೆ ಸದಾನಂದ ಸದಾ ತುಂಬಿಕೊಂಡು ಬಿಟ್ಟದಂತ ಹೇಳಿ ಇವತ್ತು ಈ ಕುಟೀರ ಇಷ್ಟೊಂದು ಮಟ್ಟಕ್ಕೆ ಬಂದದ. ಅದಕ್ಕೆ ಏನೇ ಇದ್ರು ಸಹಿತ ಸದ್ಗುರು ಕೃಪಾ ಆಗಲಾರ್ದ ಯಾವ ಕೆಲಸಗಳು. ನಾನು ಸದ್ಗುರು ಆಗೇನಂತ ಹೇಳಿ ಕೊಡ್ತದ. ಈಗ ನೀವು ಟೈಲ್ ಹಾಕೊಂಡು ನಾಲ್ಕು ಮಾತಾಡ್ಬಿಟ್ರೆ ಸದ್ಗುರುಗಳೇ ಈಗ ಬಹಳ ಸರಳ ಕೆಲಸ. ಈಗ ಸುಮ್ಮನೆ ಯಾಕೆ ಕೂತು ಬಿಡೋದವ್ರು, ಏನ್ ತಳ ಕುಡೋದ ಅವಶ್ಯಕತೆ ಇಲ್ಲ, ಆಡೋದ ಅವಶ್ಯಕತೆ ಇಲ್ಲ, ಸರಳ ಕೆಲಸ ಇದೆ. ಎಲ್ಲರೂ ಹಣ್ಣು ತಂದು ಕೊಡ್ತಾರೆ, ಅದನ್ನ ತಂದು ಕೊಡ್ತಾರೆ, ತೊಗೊಂಡು ಮನೆಗೆ ಹೋಗ್ಬಿಡೋದು. ಆದ್ರೆ ಹಂಗಲ್ಲ. ಯಾವತ್ತು ನಿಜವಾದ ಸದ್ಗುರುಗಳು ತಮ್ಮ ದೇಹ ಬಿಡು ತನಕನೂ ಪ್ರಾಣ ಶಿಷ್ಯರಾಗಿ ಯಾರು ಉಳಿತಾರೆ ಅವ್ರು ನಿಜವಾದ ಸದ್ಗುರುಗಳಾಗ್ತಾರೆ. ಹೊರತಾಗಿ ಸುಮ್ಸುಮ್ನ ಸದ್ಗುರುಗಳು ಆಗ್ಲಿಕ್ಕೆ ಬರಂಗಿಲ್ಲ. ಆ ಪದ ಯಾಕಂದ್ರೆ ಆ ಸಾಮರ್ಥ್ಯ ಬಂದ್ರೆ ಸಮರ್ಥರಾಗ್ತಾರೆ. ಆ ಸಾಮರ್ಥ್ಯ ಇದ್ದವರು ಸದ್ಗುರುಗಳಾಗ್ತಾರೆ, ಹೊರತಾಗಿ ಎಲ್ಲರಿಗೂ ಆಗುದಿಲ್ಲ. ಆ ಸಾಮರ್ಥ್ಯ ಆ ಸದ್ಗುರುಗಳ ಗುಣ ಯಾರಿಗಿತ್ತಪ್ಪ ಅಂದ್ರೆ ಭಸ್ಮೆ ಮಹಾರಾಜರಿಗೆ ಮಾತ್ರ ಇತ್ತು ಅಂತ ಹೇಳಿ ಇವತ್ತು ಎಲ್ಲ ಮಂದಿ ತೈವಾಗೀವಿ. ಎಲ್ಲರೂ ತೈವಾಗಿ ಯಾಕೆ ಕೊಡ್ತೀವಪ್ಪ ಅಂದ್ರೆ ಅವರಲ್ಲಂತ ಶಕ್ತಿ ಇತ್ತಂತ ಹೇಳಿ ಇದು ನಾಮಸ್ಮರಣೆಗೆ ಪೂರಿದಾಗ್ಬಿಟ್ಟಿತ್ತು. ಭಸ್ಮೆ ಅವ್ರು ಕೊನೆಯ ದಿವಸಕ್ಕೆ ನಾನು ಬಂದು ಹೋಗಿನಿ. ಬಂದು ನಾನು ಬಿಡಿ ಎರಡು ನನಗೆ ಮಾತಾಡಿಸ್ಯಾರ. ಅವತ್ತು ಮತ್ತೆ ನನಗೆ ಕೈ ಹಿಡ್ಕೊಂಡು ಇಬ್ಬರು ಹಿಡ್ಕೊಂಡು ಕೂಡಿಸಿದ್ರು ಅವ್ರನ್ನ. ನಾನು ಮುರಳಿಕಾಕರು 3-4 ಮಂದಿ ಮ್ಯಾಲೆ ಬಂದಿದ್ದೀವಿ. ನನಗೆ ಹೇಳಿದ್ರು ಅಂತಂದ್ರೆ ಕದ್ದಿಲೆ ಉದಯವರು ಒಂದು 4 ಮಾತಾಡ್ಬೇಕು ಯಾಕೆ ಟ್ರೈನ್ ನೋಡ್ರಿಗೆ ಅಂತ ಟೈಮ್ನಾಗ. ಅವಾಗ ನಾನು ಮಾತಾಡಿನ 10 ಮಿನಿಟ್ ರೀ. ಈಗಿನ 30-40 ಮಿನಿಟ್ ಮಾತಾಡಿಲ್ಲ, ಮತ್ತೆ 10 ಮಿನಿಟ್ ಮಾತಾಡಿದ್ದೆ. ಅವನೊಂದು ಕೊಟ್ಕೊಂಡು ತಂದಾಗಿರ್ಬೋದು. ಅಂದ್ರೆ ನಾ ಏನು ಆಯ್ಕೆ ಮಾಡಿದ್ದೆ ಅವ್ನು ಬಡವರು ಇದ್ದಾನ ಅನ್ನುವಂಥ ಖಾತಿರ ಅವ್ರು ಮಾಡ್ಕೊಂಡು ಮುಂದೆ ಹೋದ್ರಲ್ಲ, ಇದು ನನಗೆ ಏನಪ್ಪ ಅಂದ್ರೆ ಸೌಭಾಗ್ಯ ಅಂತ ನಾ ತಿಳ್ಕೊತೀನಿ. ಅಂತ ಒಂದು ಇವತ್ತು ಇದರಲ್ಲಿ ನನಗೆ ಮಾತಾಡ್ಲಿಕ್ಕೆ ಆಗಲಿ ಅನ್ಕೋದಕ್ಕಿಂತ ಸೇವಾ ಸಿಗ್ತಿಲ್ಲ ಇದು ದೊಡ್ಡ. ಮಾತಾಡೋದಕ್ಕಿಂತ ದೊಡ್ಡ ವಿಷಯ ಅಲ್ಲ. ನೀವು ಆಗಸ್ಟ್ 15 ಜನವರಿ 10 2 ತಾಸು ಮಾತಾಡ್ತೀವಿ, ಆ ವಿಷಯನೇ ಬೇರೆ. ಅಧ್ಯಾತ್ಮ ಮಾತಾಡ್ಬೇಕಾಗಿತ್ತಂದ್ರೆ ಅಧಿಕಾರತನ ಇರ್ಬೇಕಾದ್ರೊಳಗ ಹಂಗ ಮಾತಾಡ್ಲಿಕ್ಕೆ ಬರೀ ಭಾಷಣ ಆಗಬಾರ್ದು. ಪ್ರವಚನ ಆತಂದ್ರೆ ಮಾತ್ರ ಮುಟ್ತದ ಹೊರತಾಗಿ ಹಂಗೆ ಸುಮ್ಮನೆ ಮುಟ್ಟುವುದಿಲ್ಲ. ಅಂತ ಒಂದು ಶಕ್ತಿ
ಈ ಪರಂಪರೆ ಒಳಗದ ನಮ್ಗೆ ಈ ಪರಂಪರೆ ಒಳಗೆ ಇದ್ದಾರೆ ಭಾಗ್ಯವಂತರು ನಾವೆಲ್ಲ. ನಮ್ಮಂತವ್ರು ಯಾವ ಜಗತ್ನಾಗ ಇಲ್ಲ ಅಂತ ತಿಳ್ಕೊಂಬಿಡ್ರಿ. ನೀವೇನ್ ತಿಳ್ಕೊಂಡ್ರಿ? ಹೊರಗೆ 4 ಮನಿಗೆ ಅಂತಸ್ ಕಟ್ಸ್ಯಾರ್ರಿ, ಆ ಓಣ್ಯಾಗ ಅದನ್ನ ಕಟ್ಸ್ಯಾರ್ರಿ, ಇವ್ರಿಂದ ನಮ್ಮ ಮನಿ ಮಕ್ಕಳಿದ್ದವ್ರು 4 ಅಂತಸ್ ಕಟ್ಸ್ಯಾರ್ರಿ ಮನಿ. ಅವನ 4 ಅಂತಸ್ತು ಇದ್ದ ಅವಂಗ ನಿದ್ದಿನ ಹತ್ತದ್ರ ಒಂದ್ ದಿವ್ಸನು ಏನ್ ಮಾಡೋದು ತಗೊಂಡ ನಿಮಗ ಒಂದ ಕೋಳಿ ಇರ್ಲಿಕ್ಕರೆ ಆರಾಮ್ ನೀವು ಮಲ್ಕೊಂಡ ಏನ್ ಮಲ್ಕೋತಿರಲ್ಲ, ಯಾವಾಗ ನಿದ್ದೆ ಸಮರ್ಪಣೆ ಮಾಡ್ಕೋತಿದ್ದಾಗ ಅವ್ರಿಗಿಂತ 100 ಪಟ್ಟು ಶ್ರೀಮಂತರು ಯಾರಂತಂದ್ರ ಸದ್ಗುರುಗಳ ಶಿಷ್ಯರು ಯಾರು ಇರ್ತಾರ, ಅವ್ರು ಯಾರ ಅವಲೋಕ ಮಾಡಿರ್ತಾರ ಅವ್ರು ಮಾತ್ರ ಶ್ರೀಮಂತರು. ಜಗತ್ತಿನ ದುಡ್ಡಿನಿಂದ ಶ್ರೀಮಂತರು ಯಾರು ಇಲ್ಲ. ನಮ್ಮ ಮಹಾರಾಜ ಕಡೆ 1 ರೂಪಾಯಿ ಇದ್ದಿದ್ದಿಲ್ಲ. ಬಸವ ಮಹಾರಾಜ ಬಡತನ ಇತ್ತು, ಮನ್ಯಾಗನೇ ಇದ್ರು. ನಮ್ಮ ಮಹಾರಾಜರು ಹೊರಗೆ ಬಿದ್ದಾಗ 41 ನಿಮಿಷ ಹೊರಗೆ ಬಿದ್ದಾಗ ಕಾಲಾಗ ಚಪ್ಪಲ್ ಇಲ್ಲ, ಮತ್ತೊಂದು ಅಂಗಿಲ್ಲ, ಮತ್ತೊಂದು ದೋತ್ರಿಲ್ಲ, 1 ರೂಪಾಯಿ ಅವ್ರ ಕಿಶದಾಗ ದುಡ್ಡಿಲ್ಲ. ಏನಿತ್ತಂದ್ರೆ ಅವ್ರ ಕಡೆ ಅಲ್ರಿ 160 ಎಕರೆ ಜಮೀನು ಹೋಗದ್ ಬಂದವ್ರು, ಹುಬ್ಬಳ್ಳಿ ಬಂದವರು, 7 ಕುಲಕರ್ಣಿಗೆ ಹೋಗದ್ ಬಂದವರು 1 ರೂಪಾಯಿ ಇಲ್ಲಾರ ಹೊರಗೆ ಬೀಳ್ತಾರ ಅಂದ್ರೆ ಏನಿರ್ಬೇಕು ಅವ್ರ ತಾಕತ್ತು? ಏನಿತ್ತಂದ್ರ ತಮ್ಮ ಗುರುವಿನ ಅಸ್ತಿನ ಅವ್ರಿಗೆ ಆಸ್ತಿ ಆಗಿತ್ತು ನೋಡ್ರಿ. ಅಷ್ಟೊಂದೊಂದು ಕಾಯ್ಕೊಂಡು ಮಾಡಿ 6 ವರ್ಷದ ನಂತರ ಮಠ ಕಟ್ಟ್ಯಾರಲ್ಲ. ಎಂತ ಸದ್ಗುರುಗಳು, ನಿಷ್ಕ್ರಿಯತೆ, ತ್ಯಾಗ ಅಂದ್ರೆ ಎಂತ. ಅದಕ್ಕೆ ವೈರಾಗ್ಯ ಬ್ರಹ್ಮ ಸದ್ಗುರು ಸಮರ್ಥ ರಂಗರಾವ ಮಹಾರಾಜರು, ಶಾಂತಿ ಬ್ರಹ್ಮ ಯಾರಿದ್ದಾರೆ ಗಣಪತರಾವ್ ಮಹಾರಾಜರು. ಇವರು ತಿಳ್ಕೊಳ್ಳುವಂತ ವಿಷಯ. ಅದಕ್ಕೆ ಬಹಳ ಹೇಳ್ಕೊತವ್ರು ಮಹಾರಾಜರು. ಇವ್ರ ಸುದ್ದಿ ಬಹಳ ಇರ್ತವ, ಏನ್ ಮುಗಿಯಾಗಿಲ್ಲ. ಆದ್ರೆ ಮುಗಿಸ್ಬೇಕಾದ್ರೆ ಆನಂದ ಪಟ್ಕೊಂಡು ಮುಗಿಸ್ಬೇಕು. ಮುಗಿಸಬ ಸಾಕಿ ನೀನು ಮಾತಾಡೋದಂತ ಅಂದ್ರೆ ಅಂತ ತಿಳ್ಕೊಳ್ರಿ. ಇಷ್ಟೋ ತನಕ ಮಾತಾಡಿದ್ದು ಹೋದಾಗಿ ಆನಂದದಿಂದ ಮುಗಿಸೋಣ. ನಾಳೆ 8ನೇ ದಿವಸ ತನಕ ನೀವೆಲ್ಲರೂ ಬಂದಿರಿ. ನಾಳೆ ಇನ್ನೂ 9ನೇ ದಿವಸ, ನಾಳೆ ದಾಸನವಮಿ. ನಾಳೆ ಯಾರ್ಯಾರು ಹಾಜರ್ ಇರ್ತಾರೆ ಅಂದ್ರೆ ಇಲ್ಲೆಲ್ಲ ರಾಮದಾಸ್ ಮಹಾರಾಜ್ ಇರ್ತಾರೆ, ಕಲ್ಯಾಣಿ ಇರ್ತಾನೆ ಅವ್ರ ಜೋಡಿ. ಅಂತ ಒಂದು ಇಡೀ ಸಂಪ್ರದಾಯನೇ ಇರ್ತಾರೆ. ಗುರುಲಿಂಗ ಮಹಾರಾಜ್ ಹಿಡ್ಕೊಂಡು ನಮ್ಮ ಮಹಾರಾಜ ತನಕ ಎಲ್ಲ ಗಣಪತರಾವ್ ಮಹಾರಾಜ್, ಎಲ್ಲ ಬಸವಿ ಮಹಾರಾಜ್ ನಾಳೆ ಇಲ್ಲೇ ಇರ್ತಾರೆ. ನೀವೆಲ್ಲರ ಆನಂದ ತಗೊಂಡು ಆ ಅನುಭವವನ್ನು ಪಡ್ಕೋಬೇಕು ನಾಳೆ. ಅದು ನಿಜವಾದ ಏನಪ್ಪಾ ಅಂತಂದ್ರೆ ಇಷ್ಟು 9 ದಿವಸ ದುಡಿದಕ್ಕೆ ಏನಾದ್ರು ಏನ್ ಸಿಕ್ತಂಗ್ರಿ ನಿಮಗ? ನಿಮ್ಮನ್ನ ಮನ್ಯಾಗ ಹೋಗಿ ಕೇಳ್ತಾರೆ, ಈಗ ಗಂಡ ಅಂದ್ರೆ ಬಂದಿರಂಗಿಲ್ಲ ಅವ್ರು. ಯಾಕಂದ್ರೆ ಅವ್ರಿಗೆ ಇದನ್ನ ನೋಡ್ಕೊಂಡು ಕೂತಿರ್ತಾರೆ. ಪಾಪ ಅವ್ರಿಗೆ ಟೈಮ್ ಇಲ್ಲ. ನೀವಲ್ಲ ಮತ್ತೆ ಅವ್ರಿಗೆ ಟೈಮ್ ಇರುದಿಲ್ಲ, ಮಂದಿಗೆ ಟೈಮ್ ಇಲ್ಲ, ಸಾಯ್ಲಿಕ್ಕೆ ಟೈಮ್ ಇಲ್ಲ ಅಂತ್ರಿ. ಅಂತ ಟೈಮ್ ಇರಲಿ ಇದಾಗ್ರಿ. ಇದು ಬದಲಾವಣೆ ಆಗಿದ್ರಿ. ಏನ್ ಬದಲಾವಣೆ ಆಗ್ಯದ? 24 ತಾಸ ಅದ. ಅದ್ರಾಗ ಏನು ಫರ್ಕ್ ಆಗ್ಯದಂದ್ರೆ 1-2 ತಾಸು ಕಡಿಮೆ ಮಾಡ್ಯಾರಿ, 20 ತಾಸು ಆಗ್ಯದ್ರಿ. ಈಗ ಹಂಗೇನಿಲ್ಲ, 24 ತಾಸ ಅದ. ಬೇಕಾದಷ್ಟು ಟೈಮ್ ಸಿಗುತ್ತದೆ. ಬ್ರಹ್ಮಚೈತನ್ಯ ಮಹಾರಾಜರು ಹೇಳಿದಂತ ಬಂದು ಒಬ್ಬ ಶ್ರೀಮಂತ ಏನ್ ಮಹಾರಾಜರ ಒಟ್ಟ ಧ್ಯಾನ ಮಾಡ್ಲಿಕ್ಕೆ ಟೈಮ್ನೇ ಸಿಗುದಿಲ್ಲ ಅಂದ್ಕೊಂಡು ಮಹಾರಾಜರಂತ ಅಲ್ಲೋ ಏನು ಮಾಡ್ತೀಯಲ್ಲ, ಈಗ ದಂಧೆ ಮಾಡ್ತೀನಿ, ಉದ್ಯೋಗ ಮಾಡ್ತೀನಿ, ಮನೆಗೆ ಬರ್ತೀನಿ, 9ಗೆಲ್ಲ ಮಾಡ್ತೀನಿ, 9 10ಕ್ಕೆ ಮಲ್ಕೋತೀನಿ. 10ಕ್ಕೆ ಮಲ್ಕೋತೀವಿ ಅದಲ್ಲ, 12ಕ್ಕೆ ಎದ್ದು ಕೂತ್ಬಿಡಂದ್ರಂತೆ. ಎಲ್ಲರೂ ಮಲ್ಕೊಂಡ್ಬಿಟ್ಟಿರ್ತಾರೆ ಮನ್ಯಾಗ ಅಷ್ಟರು. ನೀ 12ಕ್ಕೆ ಎದ್ದು 3 ತನಕ ಮಾಡಿ ಮತ್ ಮಲ್ಕೊಂಡ್ಬಿಡು. ಅವಾಗ ಹೇಳ್ತಾರೆ, ಆಮೇಲೆ ಮುಂದೆ ಅವರೆಲ್ಲ ಹೇಳ್ತಾರೆ ಇದು ಟೈಮ್ ಸಿಗ್ತದಿಲ್ಲ ನಿಮ್ಗಂದ್ರಂತೆ. ಹೌದ್ರಿ, ನಮ್ಗೆ ನಿದ್ದೆ ತಡಿಬೇಕಲ್ಲ ಅಂದ್ರೆ ಮತ್ತೆ ರಕ್ತ ಎಣಿಸುತ್ತೆ ಪಗಾರ ಎಣಿಸುತ್ತೆ, ನಿದ್ದೆ ಬಂದು ಬರಂಗಿಲ್ಲ ನಿನ್ಗಂತ. ಅವಾಗಂದ್ರೆ ಅದು ಕಡಿ ಭಾಳ ಕಟ್ಟು ಮಾತಾಡ್ಯಾರ ಅವ್ರು. ಬ್ರಹ್ಮಚೈತನ್ಯ ಮಾಡೋದು ಸ್ವಲ್ಪ ಸೂಕ್ಷ್ಮ ಇದ್ದಿದ್ದಿಲ್ಲ ಅವ್ರು. ಹೆಂಗ ಮತ್ ಮಕ್ಕಳು ಆಡ್ಲಿಕ್ಕೆ ಟೈಮ್ ಸಿಗಿಲ್ಲ. ಏನು ಅವ್ರು ಮಾತಾಡೋದ್ರಿ, ಇಷ್ಟು ದಿವ್ಸ ಮಾತಾಡ್ತಿದ್ರು. ಅವಾಗ ತೆರಿ ತಳಗ ಹಾಕಿ ಮಾಡ್ತೇನೆ ಮಹಾರಾಜ್, ಮೇಲೆ ಧ್ಯಾನ ಮಾಡ್ತೀನಿ. ಅವರೇ ಮುಂದೆ ಏನಾದ್ರು ಅಂದ್ರೆ ನಿಮ್ಮ ಉದ್ದೇಶ ಹೇಳ್ತಾರೆ. ನಿಮಗೆ ಬ್ರಹ್ಮಚೈತನ್ಯ ಮಹಾರಾಜರ ಪರಮ ಶಿಷ್ಯರೊಳಗೆ ಅವರು ಒಬ್ಬರ. ಇಷ್ಟು ವಾಕ್ಯದೊಳಗಂತ ಶಕ್ತಿ ಇರ್ತದಲ್ಲ ಅಂತ ಬಸವಿ ಮಹಾರಾಜರು ಇಂಥ ಒಂದು ಇದು ಹೇಗೆ ಇದೊಂದು ನಮ್ಮನೆ ಸಜ್ಜನಗಡಕ್ಕೆ ಅದಕ್ಕೆ ಏನು ಭಾಳ ಫರಕ್ಕಿಲ್ಲ, ಎರಡೂ ಒಂದೇ ಇವು. ಅಂತೇಳಿ ಬಸವಿ ಮಹಾರಾಜರು ಇಷ್ಟೆಲ್ಲ ಮಂದಿನ ತೊಗೊಂಡು ಕೂಡಿಸಿ ಇದಕ್ಕೆ ಸಂಯಮ ಬೇಕಾಗ್ತದೆ. ಭಾಳ ಸಂಯಮದಿಂದ ಯಾರಿರ್ತಾರೆ ಅವ್ರಿಗೆ ಮಾತ್ರ ಈ ಅಧ್ಯಾತ್ಮ ಮಾಡಲಿಕ್ಕೂ ಬರ್ತದೆ, ಹೇಳಲಿಕ್ಕೂ ಬರ್ತದೆ. ಅಂಥದ್ದೊಂದು ಗುಣವನ್ನು ಮಹಾರಾಜರು ಮಾಡಿದ್ರು. ಸಾಕಷ್ಟು ವಿಷಯಗಳನ್ನ ಎಲ್ಲರಿಗೂ ತಿಳಿಸ್ಕೊಟ್ಟಾರೆ. ಆಗ ನಮ್ಮ ಶ್ರೀನಿವಾಸ ಹೇಳಿದ್ರು, ಯಾರ್ಯಾರಿಗೆ ಏನು ಹೇಳ್ಬೇಕು ಅದನ್ನೇ ಹೇಳ್ತಾರೆ. ಸದ್ಗುರುಗಳಲ್ಲಿ ಇರುವಂಥ ಶಕ್ತಿ ಹೆಂಗಂದ್ರೆ ಅವ್ನಿಗೇನು ಪಟಾಸ್ ಅದನ್ನೇ ಹೇಳ್ತಾರೆ, ಹೊರತಾಗಿ ಬೇರೆ ಇರುವುದಿಲ್ಲ ಅವ್ರು. ಯಾಕೆ ಹಂಗೆ ಇರ್ತದ ಅಧ್ಯಾತ್ಮ ಅಂದ್ರೆ ಹಂಗೆ. ನಿನಗೆ ಪಟಾಸ್ ಬೇಕದು, ಪಟಾಸ್ ಅಂದ್ರೆ ನೀವು ಮತ್ತೆ ವಾಪಸ್ ಬರ್ತೀವಿ ಇಲ್ಲಿಗೆ. ಹಂಗೆ ನೀವು ಕೂತವ್ರು ಎಲ್ಲರೂ ಮ್ಯಾಲಿಂದ ಮೇಲೆ ಬರೋರು ಇದ್ದೀರ ಅಂತ ಹೇಳಿ
ಇಷ್ಟೋ ತನಕ ಹೇಳಿದ್ರು ಸಹಿತ ನಾನು ಸಮಾಧಾನದಲ್ಲಿ ಕೂತಿರಲಿಲ್ಲ. ಇದು ಬಹಳ ವಿಚಿತ್ರ. ಸುವರ್ಣ ಮಹೋತ್ಸವ ನಾವು 3 ದಿವಸ ಕಾರ್ಯಕ್ರಮ ಮಾಡಿದ್ರೆ ಒಂದೊಂದು ಕಾರ್ಯಕ್ರಮ 4-4.5 ತಾಸು ಆದರೂ ಸಹಿತ ಇಡೀ ಹಾಲೆಲ್ಲ ಹಂಗ ಕೂರ್ತಿತ್ತು ಮಂದಿ. ಕೀರ್ತನ ರಾತ್ರಿ 4 ತಾಸು ಕೀರ್ತನ ಮಾಡಿದ್ರು ಒಬ್ಬರು ಅಳಿಗಾಡ್ಲಿಲ್ರಿ. ಏನ್ ಶಕ್ತಿ ಇತ್ತಂಗಿರೋದ್ರಲ್ಲಿ? ಕೀರ್ತನ ಹೇಳೋದ್ರಲ್ಲಿ ಶಕ್ತಿ ಇತ್ತು, ಕೂತವ್ರಲ್ಲಿ ಶಕ್ತಿ ಇತ್ತು. ಯಾರ ಶಕ್ತಿ ಇತ್ತು ಅಂತೀರಿ ನೀವು? ಸಮರ್ಥರು ಬಂದು ಕೂತ್ ಕೀರ್ತನೆ ಕೇಳ್ತಿದ್ರ, ನೀವೆಲ್ಲರೂ ಸುಮ್ ಕೂತಿದ್ರಲ್ಲ ಅಷ್ಟೇ, ಮತ್ತೊಂದೇನಿಲ್ಲ. ಹಂಗ ಈ ನಮ್ಮ ಶೀನಪ್ಪ ಅಂತೇಳಿ ಕೀರ್ತನೆ ಹೇಳ್ತಿದ್ರು. ಈ ತೆಲಸಂಗಿ ಶೀನಪ್ಪ ಅಂತೇಳಿ ನಮ್ಮ ಮಹಾರಾಜರು ಲಕ್ಷ್ಮೀ ಗುಡಿ ಒಳಗ ಹಿಂದೆ ಇದ್ದಾರೆ. ಎದ್ರಾಗಂದ್ರೆ ಚಂದ್ರಶಾಲೆ ಒಳಗಿದ್ರು ಮಹಾರಾಜರು. ಯಾರು ಇದ್ದದ್ದು ಕೇಳಿರನ? ಸದ್ಗುರುಗಳು ಇಲ್ಲ ಇಂತ ಇದ್ರಾಗಿದ್ರು ಅಂತ ಹೇಳಿ. ದಿವ್ಸಕ್ಕೆ ಧರ್ಮಶಾಲೆ 8 ಕೊಟ್ಟಿರ್ತಿದ್ರು ಮಹಾರಾಜರು, ದಿವ್ಸಕ್ಕೆ 8. ಯಾರಾದ್ರೂ ಕೇಳಿದಿಲ್ರಿ ಇದ್ರಾಗ? ಇಡೀ ಇಂಚೇರಿ ಸಂಪ್ರದಾಯ ಧರ್ಮಶಾಲೆ ಒಳಗೆ ಯಾರು ಇದ್ರೆ ರಂಗರಾವ್ ಮಹಾರಾಜರು ಅದಿತ್ತು. ಅಂತಲ್ಲಿ ಇದ್ದವರು ಮಹಾರಾಜರು ಆ ಲಕ್ಷ್ಮೀ ಗುಡಿಯಾಗ ಒಮ್ಮೆ ಇವ್ರು ಬಂದಿದ್ರಂತ, ಶೀನಪ್ಪ ಅಂತ ಹೇಳಿ. ತೆಲಸಂಗಿ ಶೀನಪ್ಪ ಕೀರ್ತನೆ ಹೇಳಿ ಪ್ರಸಿದ್ಧರು ಆಗಿನ ಕಾಲದಾಗ. ಬಂದು ಮಹಾರಾಜರು ಕರೆದ್ರಂತ, ಬರೀ ಮಹಾರಾಜರು ನೀವು ಕೇಳಬಾರ ಕೀರ್ತನೆ ಅಂತ. ಮಹಾರಾಜ ಕೀರ್ತನಕ್ಕೆ ವಾರ್ಕರಿ ಮೇಲೆ ಬಹಳ ಪ್ರೇಮ ಇದ್ರು. ಹೋಗಿ ಇವ್ರಿಗೂ ಒಂದು ಹಾಸಿಗೆ ಹಚ್ಚಿದ್ರು, ಕೂತರು. ಈಗೇನ ದೊಡ್ಡ ಕುರ್ಚಿ ಅದನ್ನ ಮಂಟಪ ಹಂಗೆ ನಮ್ಮ ಮಹಾರಾಜರು ಅಪೇಕ್ಷೆನೂ ಮಾಡಿದವರೆಲ್ಲ ತಟ್ಟು ಮೇಲೆ ಕೂತು ತಮ್ಮ ಇದನ್ನ ಆಧ್ಯಾತ್ಮ ಜೀವನ ಕಳೆದವರು ಬಂದು ಕೂತರು. ಪೀಠಕ ಹೇಳ್ತಾರೆ ಕೀರ್ತನದಾಗ 1 ತಾಸು ಪೀಠಕ ಇರ್ತದ್ರಿ. ಆಮೇಲೆ ಚಾಲು ಮಾಡ್ತಾರ ರಭಂಗಳು, ಆಮೇಲೆ ಅದ್ರ ಸುರು ಕಥೆ ಸುರು. ಹಂಗ 1 ತಾಸು ಪೀಠಕ ಕೇಳಿದ್ರಂತ. ಶೀನಪ್ಪ ಉದ್ಧಾರ ಆಗೋಗಿನಿ ಅಂತ ಹೇಳಿ ಅಂದು ಎದ್ದು ಹೋಗಿ ಪುರಿಗೆ ಹೋಗ್ಬಿಟ್ರ. ಮುಂದೆ ಹೇಳಪ್ಪ ಕೀರ್ತನೆ ನೀನಂತೆ, ಮುಂದಿನ ನನಗೆ ಬೇಕಾಗಿಲ್ಲ ಅಂದ್ರ. ಇವತ್ತು ಶೀನಪ್ಪರು ಏನಾದ್ರು ಹೆಸರೇನು ಉಳಿಸ್ಕೊಂಡಿದ್ರೆ ಸಮರ್ಥ ರಂಗರಾವ್ ಮಹಾರಾಜರು ಅವ್ರಿಗೆ ಹಿಂಗ ಅಂದ್ರ ಅಂತ ಹೇಳಿ ಕಡಿತನಗೂ ಶೀನಪ್ಪರ ಹೆಸರೆಲ್ಲ ಕಳೆಯುತ್ತೆ. ಇಂಥ ಒಂದು ಸದ್ಗುರುಗಳಾಗಲಿ ಯಾರೇ ಆಗಲಿ ಏನ್ ತಾಕತ್ ಎದಕ್ಕೆ ಬರ್ತದೆ ಅಂದ್ರೆ ನಾಮಸ್ಮರಣೆಯಿಂದನೂ ಬರ್ತದೆ, ನಿಮ್ಮ ನಡಾವಳಿಯಿಂದ ಬರ್ತದೆ. ಅದಕ್ಕೆ ಮಹಾರಾಜರು ಬರೀ ಧ್ಯಾನ ಮಾಡಂತ ಅನ್ಲಿಲ್ಲ, ನಮಗ ನೀತಿ ಕಾಯ್ಕೊಂಡು ಧ್ಯಾನ ಮಾಡಂತ ಹೇಳ್ತಾರೆ. ಇಷ್ಟೊಂದು ಅದು ಒಂದೇ ಶಬ್ದದಾಗ ಎಲ್ಲ ಬಂದ್ಬಿಡುತ್ತೆ. ಮತ್ತೊಂದೇನು ಬಹಳ ಹೊಸ ಹೇಳೋದ ಅವಶ್ಯಕತೆ. ಇಷ್ಟು ಚಾಣಾಕ್ಷತನದಿಂದ ಈ ಸಂಪ್ರದಾಯ ಬೆಳೆಸಿ ಇಂಥವ್ರು ಈ ಮೂಲೆಯೊಳಗೆ ತಯಾರು ಮಾಡಿ ನಿಮ್ಮನ್ನೆಲ್ಲರೂ ಸಹಿತ ಪಾಮರನ್ನೆಲ್ಲ ಉದ್ಧಾರ ಮಾಡಿದ್ರಲ್ಲ. ಇಂಥ ಒಂದು ಬಸವೇ ಮಹಾರಾಜರ ಬಗ್ಗೆ ನೀವು ವಿಷಯ ತಗೊಂಡ್ರಿ. ಇವತ್ತ ಅತ್ಯಂತ ಯೋಗ್ಯವಾದಂಥ ಕೆಲಸ ನೀವೆಲ್ಲರೂ ಮಾಡಿರಿ. ಇದು ಕೆಲಸವನ್ನ ನಮ್ಮ ಶಿವಾನಂದ ಮುಂದೆ ನಡ್ಸ್ಕೊಂಡು ಹೋಗ್ರಿ. ಅವ್ರಿಗೆಲ್ಲ ನೀವು ಬೆನ್ನೆಲುಬಾಗಿ ನಿಲ್ರಿ. ನಮ್ಮ ಈ ಕುಪ್ಪಗಡಿ ಸಂಪ್ರದಾಯನ ಶಿವಾನಂದ ಜೋಡಿ ನಾವು ಇರ್ತೀವಿ. ಇದು ನಮ್ಮದೇ. ನೀವೀಗ ಬಂದಿರ್ತೀರಿ, ಮೊದಲು ಬಂದವರು ನಾವೇ. ಯಾಕಂದ್ರೆ ಬಸವೇ ಮಹಾರಾಜರು ಒಂದು ಪತ್ರ ಬರ್ತಿದ್ರು ನನಗೆ, ಅದನ್ನೊಂದು ಹೇಳಿಬಿಡ್ತೇನೆ ನಿಮ್ಗೆ. ಬಸವೇ ಮಹಾರಾಜರು ಮತ್ತೆ ನಾಳೆ ನನಗೆ ಇದ್ರ ಅವಕಾಶ ಸಿಗುದಿಲ್ಲ. 1992ನೇ ಇಸ್ವಿ ಒಂದು ಕುಷ್ಟಿಗೆ ಇದ್ದ ಒಂದು ಪತ್ರ ಬರ್ದರು ನನಗೆ. ಅಷ್ಟು ಸರಿ ಇತ್ತು ನನಗೆ ಜೋಡಿ ಅವ್ರ ಜೋಡಿ. ನಾವು ಉದಾಹರಣೆಗೆ ಭಾಳ ನಮ್ದೆಲ್ಲ ನಿಂತು ಬಿಟ್ಟದೆಲ್ಲ ಕೆಲಸಗಳು, ಏನು ನಮ್ಮ ಊಟ ಉದ್ಯೋಗದಾಗ ಏನು ಇಲ್ಲಿಲ್ಲೇ ನಾವು ಇಚಲಕರಂಜಿಗೆ ಹೋಗ್ತೀವಿ. ಈಗ ಬರ್ದಿದ್ದು ಶಿವಣ್ಣ ನನ್ನ ಕಡೆ ಪತ್ರನೂ ಅದ. ನಾನು ಅದಕ್ಕೊಂದು ಉತ್ತರ ಹೊಳ್ಳಿ ಬರದೆ ಹಿರಿಯ ಗುರು ಬಂಧುಗಳು ಅಂತ ಹಾಕಿದ್ದೆ. ನಾನು ಹಿರಿಯ ಗುರು ಬಂಧುಗಳು ನಮ್ಮ ಮಾರ್ಗದರ್ಶಕರು ಆದಂಥ ಶ್ರೀ ಬಸವೇ ಅವರಿಗೆ ಮಹಾರಾಜ ಬರ್ದಿದ್ದಲ್ಲ. ಮತ್ತು ಸುಮ್ಮನೆ ಸುಳ್ಳು ಹೇಳಬಾರ್ದು, ಇಲ್ಲಿ ನಿಂತು ಯಾವುದೂ ಸುಳ್ಳು ಮಾತಾಡಬಾರದು, ಸತ್ಯಕ್ಕೆಲ್ಲ ಸಮೀಪಿರ್ಬೇಕು ಮಾತಾಡಿದ್ದು. ಇದು ನಾಮದೇವ ಮಹಾರಾಜರು ಮಾಡಿದಂಥ ಆಜ್ಞೆ ಅದ. ಇಲ್ಲಿ ನಾಯಿ ನಿಂತರೂ ಮಾತಾಡ್ಲಿಕ್ಕೆ ಶಕ್ತಿ ಕೊಡ್ತೀವಿ ಅಂತ ಹೇಳಿದವ್ರು ಯಾರಿದ್ರು? ನಾಮದೇವ ಮಹಾರಾಜರು ಒಬ್ಬರೇ. ಅಂಥದ್ದೊಂದು ಪತ್ರ ಬರ್ಕೊಳ್ಳಿ ನಾವು ಹೇಳಿದೀವಿ, ಬರೆದಿದ್ದೆ. ನೀವು ಹೋಗ್ಬೇಡ, ನಾವು ಹುಡುತನಕ ನಾವು ಬಂದು ನಿಮ್ಗೆ ಭೇಟಿಯಾಗಿ ಅದಕ್ಕೆ ಯೋಗ್ಯವಾದಂಥ ವಿಚಾರ ಮಾಡಿದ್ರೆ ನೀವು ಹೋಗಕ್ಕೆ ಬಂದಿರೋದನ್ನ ಇಷ್ಟ ಬರೆದಿದ್ದೆ. ಯಾಕಂದ್ರೆ ನಾನು ಅಷ್ಟೇ ನೌಕರಿ ಒಬ್ಬನೇ ಇದ್ದವ. ಮುಂದೆ ನಾನು 4-5 ಮಂದಿ ಬಂದು ಅವ್ರ ಜೋಡಿ ಚರ್ಚೆ ಮಾಡಿದಾಗ, ಹೋಗ್ಬೇಡ್ರಿ ಮಹಾರಾಜರು, ಇಲ್ಲೆಲ್ಲ ನಿಂತು ಬಿಡ್ತದೆ ಇದು ಸತ್ಸಂಗ, ಇಲ್ಲೆಲ್ಲ ಮಂದಿಗೆ ನೀವು ಇದನ್ನು ಮಾಡಿದಂಗೆ ಆಗ್ತದೆ, ಭಾಳ ತೊಂದರೆ ಆಗ್ತದೆ, ನಿಮ್ಗೆ ಏನು ಬೇಕು ಹೇಳ್ರಿ ಅಂದರು. ನಮ್ಮೊಂದು ಗಿರಣಿ ಹಾಕಿಕೊಟ್ಬಿಡ್ರಿ. ಅವತ್ತಿನ ನಾವು ನಿರ್ಧಾರ ಮಾಡಿ 4-5 ದಿವಸ ಇಲ್ಲೇ ಇದ್ದು, ನಾವು 4-5 ಜನ ವಸ್ತಿ ಇಲ್ಲೇ ಇದ್ದು ಗಿರಣಿ ಹಾಕಿ ಈ ಫೋಟೋ ಏನದಲ್ಲ ಮಹಾರಾಜ ಕೂತಿದ್ದು ಈ ಫೋಟೋ ಸ್ಥಾಪನಾ ಮಾಡಿ ಗಿರಣ್ಯಾಗ ಬಿದ್ದದ್ದ ಏನು ಬೀಚ್ ಬಂದಿದ್ರೊಳಗನ ಅಡಿಗೆ ಮಾಡಿ ಆ ಪ್ರಸಾದ ತೊಗೊಂಡು ಹೋದ 5 ಮಂದಿ ಒಳಗೆ ನಾನು ಒಬ್ಬ ಅಂತ ಹೇಳಿ ಇವತ್ತಿನ ದಿವಸ
ಆನಂದ ಅನಿಸ್ತದೆ. ಅಂತ ಒಂದು ಮಹಾರಾಜರು ಇವತ್ತು ಆ 97ನೇ ಇಸ್ವಿ ಅಕಸ್ಮಾತ್ ನೀವು ಹೋಗಿದ್ರಂದ್ರೆ ನೀವೆಲ್ಲರೂ ವಂಚಿತರಾಗ್ತಿದ್ರಿ, ನಿಮ್ಗೆ ಸಿಗ್ತಿದ್ದಿಲ್ಲ. ಅದನ್ನು ಯಾರು ಮಾಡಿದ್ರ ಕೆಲಸ? ನಾವು ಮಾಡಲಿಲ್ಲ. ನಮ್ಮ ಮಹಾರಾಜರ ಕಾಳಜಿ ಹೆಚ್ಚು ಅವ್ರು ನಮ್ಮನ್ನು ಕಳಿಸಿದ್ರಲ್ಲ. ಇದು ಮಹಾರಾಜರು ಮಾಡುವಂಥ, ಬಸವ ಮಹಾರಾಜರು ಮಾಡುವಂಥ ಕಾಳಜಿ ಅದ. ಅದಕ್ಕೆ ಅವ್ರ ಬಗ್ಗೆ ಹೇಳಲಿಕ್ಕೆ ಅದು ನಮೂನಿ ಹೆಂಗಾಗ್ತದೆ ಅಂದ್ರೆ, ತುಕಾರಾಮ್ ಚೈತನ್ಯ ಆಗಿದಲ್ಲ, ಬಸವ ಮಹಾರಾಜ ಚೈತನ್ಯ ಆಗಿ ಕೂಡ್ತದೆ. ಅದೊಂದು ದೊಡ್ಡ ಪ್ರಮಾಣ ಆಗ್ತದೆ. ಮುಂದೆ ಬರ್ಬೋದು ಆ ಚೈತನ್ಯ. ಬರಲಿ, ಯಾರು ಬರೆಯೋದು ಬರಲಿ ಅಂತ ನಾನು ಅದ್ರ ಬಗ್ಗೆ ವಿಚಾರ ಮಾಡ್ಕೋತೇನೆ. ನನಗೆ ಇಷ್ಟ ಆನಂದ ಇದೆ. ಮತ್ತೆ ಬಸವ ಜೋಡಿ ಇದ್ದ ಏನು ನನಗೆ ಇದಿರ್ತಿರಲ್ಲ, ಅದು ಮತ್ತೆ ವಾಪಸ್ ಬಂದದ್ದು ನನಗೆ ಅಷ್ಟು ಆನಂದ ಆಗಿದೆ ನನಗೆ. ಅದಕ್ಕೆ ಮಾನ್ಯ ನಾವು ಶಿವಾನಂದ ಜೋಡಿಯಿಂದ ಯಾರ ಜೋಡಿಯಿಂದ 50 ವರ್ಷಕ್ಕೆ ಬಸವ ಮಹಾರಾಜ ಇರಬೇಕಾಗಿತ್ತು ನಮಗೆ. ನಾನಾ ಸಾಹೇಬ್ರು ಒಬ್ರು ಅವ್ರೊಬ್ರು ಇಬ್ರು ಇದ್ರೆ ನಮ್ ಪರಿಪೂರ್ಣ ಆಗ್ತಿತ್ತು ಅದು ಆ ಕಾರ್ಯಕ್ರಮ. ಇರ್ಲಿಲ್ಲರಿ. ಮತ್ತೆ ನಾವು ಸಮಾಧಾನ ಪಡ್ತೀವಿ. ಮಹಾರಾಜ ಇಚ್ಛೆ ಅದಕ್ಕೆ ಯಾರೇನು ನೋಡೋದು ಅವ್ರು. ಯಾಕಂದ್ರೆ ಈ ಮಟ್ಟಕ್ಕೆ ಹೋದವರು ಇಚ್ಛಾಮಣಿಗಳು ಇರ್ತಾರ. ನಾವು ಹೋಗ್ಬೇಕಂದ್ರೆ ನಮ್ಮ ಕೆಲಸ ಮುಗಿದ್ಕೊಡು. ಈಗ ಅವ್ರು ಗುರ್ತ ಶ್ರೀನಿವಾಸನ ಈ ಮಟ್ಟಕ್ಕೆ ಹೋಗ್ಯಾನ, ಶಿವಾನಂದ ಈ ಮಟ್ಟಕ್ಕೆ ಹೋಗ್ಯಾನ ಅಂದ್ರೆ ನನ್ನ ಕೆಲಸ ಮುಗಿತಿನ್ನ ನೀವು ಮಾಡ್ಕೊಂಡು ಹೋಗ್ಕೊಂಡು ಅಂತ ಇದಕ್ಕೆ ಅವ್ರು ಹೋಗ್ಬಿಟ್ರಲ್ಲ, ಅವ್ರು ಎಲ್ಲರೂ ಹಂಗೆ ಇರ್ತಾರೆ. ಅದಕ್ಕೆ ಇದೊಂದು ಏನದು ಇವತ್ತಿಂದ ಈ ಕ್ಷೇತ್ರ ಅಂತಂದ್ರೆ, ಉಬ್ಬಗಡ್ಡಿ ರಾಂಪುರ ಎರಡೂ ಕೂಡಿದಂಥ ಸಂಗಮವಾದಂಥ ಕ್ಷೇತ್ರ ಯಾವ್ದು ಇದ್ರೆ ಅದು ಈ ಶಿವಾನಂದ ಕೊಟ್ಟರೆ ಅಂತ ಹೇಳ್ಕೋತನ. ಇಲ್ಲಿವರೆಗೆ ನನಗೆ ಟೈಮ್ ಕೊಟ್ಟಿರಿ. ಹೇಳೋ ವಿಷಯ ಇನ್ನೂ ತಾಸು ಹೇಳ್ಬೋದು. ಕೇಳೋರ್ ಬೇಕಾದ್ರೆ ಸಮಾಧಾನ. ನನ್ನ ಗತಿ ಏನಿದ್ದಾಳೆ ಏನೋ ಮರ ಇದೆ. ಓದಿ 8ನೇ ದಿವಸ ಯಾರು ಕರೆಸಿದ್ರು ಅವ್ರು ಕರೆಸಿಕೊಂಡು ಮುಂದಿನ ವರ್ಷ ಏನೋ ಮಾಡಬೇಕು ಹಂಗೆ ಆಗುವರು. ನಾನು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶಿರಸಾಷ್ಟಾಂಗ ನಮಸ್ಕಾರ ಅರ್ಪಿಸಿ, ಬಸವ ಮಹಾರಾಜರಿಗೆ ಮತ್ತು ನನ್ನ ದೀರ್ಘಗಳನ್ನು ಪ್ರಾರಂಭ ಸಲ್ಲಿಸಿ ಕೂತಂತ ಎಲ್ಲರಿಗೂ ಸಹಿತ ಮತ್ತೊಂದು ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನ ಪ್ರವಚನಕ್ಕೆ ಮಂಗಲವನ್ನು ಮಾಡ್ತೀನಿ. ರಾಜಾಧಿರಾಜ ಸದ್ಗುರು ಮಹಾರಾಜ್ ಕಿ ಜೈ.